ಇವತ್ತು ನಾವು ನಡೆಸ್ತಾ ಇರುವಂತ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬ ಟೆಕ್ಕಿಗಳು ಹಾಗೇನೆ IT ಉದ್ಯೋಗಿಗಳು ಖಂಡಿತವಾಗಿ ನೋಡಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರನ್ನ IT ಸಿಟಿ ಅಂತ ಕರೀತಾರೆ. ದೇಶದಲ್ಲಿ ಅತಿ ಹೆಚ್ಚು IT ರಫ್ತಾಗೋದು ನಮ್ಮ ಬೆಂಗಳೂರಿನಿಂದ. ಆದರೆ ಇಲ್ಲಿ ಕೆಲಸ ಮಾಡುವಂತ IT ಉದ್ಯೋಗಿಗಳಾಗಿರಬಹುದು, ಟೆಕ್ಕಿಗಳಾಗಿರಬಹುದು, ಇವರ ಕಷ್ಟಗಳನ್ನು ಆಲಿಸುವಂತ ಕೆಲಸಗಳನ್ನ ಯಾರಾದರೂ ಮಾಡಿದಾರಾ? ದಿನದಲ್ಲಿ 14 ಗಂಟೆಯಿಂದ 15 ಗಂಟೆವರೆಗೆ ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವರ ಆರೋಗ್ಯ ಸ್ಥಿತಿ ಹೆಂಗಿರಬೇಕು, ಮಾನಸಿಕ ಒತ್ತಡ ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇರಬಹುದು, ಈ ಕುರಿತಂತೆ ಈಗ ಟೆಕ್ ಉದ್ಯೋಗಿಗಳು ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅವರು ಅನುಭವಿಸ್ತಾ ಇರುವಂತ ಸಮಸ್ಯೆಗಳೇನು, ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕೆಲಸದ ಒತ್ತಡ, ಟೆಕ್ಕಿಗಳಿಗೆ ಟೆನ್ಷನ್. ಟೆಕ್ಕಿಗಳಿಗೆ ಅಧಿಕ ಕೆಲಸದ ಒತ್ತಡದಿಂದ ಅವರ ಆರೋಗ್ಯ ಹಾಳಾಗ್ತಾ ಇದೆ. ಬರೀ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಎಲ್ಲರೂ. ಅವರ ಆರೋಗ್ಯದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ? 12ರಿಂದ 14 ಗಂಟೆ ದಿನಕ್ಕೆ ಕೆಲಸ ಮಾಡಬೇಕು. ಸುಸ್ತಾಗಿ ಹೋಗಿದ್ದಾರೆ ಟೆಕ್ಕಿಗಳು. ಸಮತೋಲಿತ ಜೀವನ ಕಷ್ಟ ಅಂತೇಳಿ ಬಹುತೇಕರು ಅಳಲು ತೋಡಿಕೊಳ್ತಿದ್ದಾರೆ. ನಿತ್ಯವೂ ಪ್ರಾಜೆಕ್ಟ್ ಇರುತ್ತೆ, ಡೆಡ್ಲೈನ್ ಒಳಗೆ ಕಂಪ್ಲೀಟ್ ಮಾಡಬೇಕು, ಟಾರ್ಗೆಟ್ ರೀಚ್ ಆಗಲೇಬೇಕು. ಎರಡ ಒತ್ತಡ. ದಿನಕ್ಕೆ 14 ಗಂಟೆಗಳ ಕೆಲಸದಿಂದ ಬದುಕು ಚಿತ್ರಾನ್ನ ಆಗೋಗಿದೆ ಪಾಪ ಅವ್ರದ್ದು. ವಿದೇಶದ ಟೆಕ್ಕಿಗಳಿಂದ ಹೊಸ ಅಭಿಯಾನ ಶುರುವಾಗಿದೆ. ಬೆಂಗಳೂರಿನಲ್ಲೂ ಕೂಡ ರೈಟ್ ಟು ಡಿಸ್ಕನೆಕ್ಟ್ ಅಭಿಯಾನ ಶುರು ಆಗುತ್ತಾ? ಹಾಗಾದ್ರೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ತೊಂದರೆಗಳು ಉಂಟಾಗ್ತಾ ಇವೆ. ಹಾಗಾದ್ರೆ ಟೆಕ್ಕಿಗಳು ಕೈಗೊಂಡಿರುವಂತ ಅಭಿಯಾನ ಏನು, ಅದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗಬೇಕಾಗತ್ತೆ. ಒಂದು ದೊಡ್ಡ ಅಭಿಯಾನವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ನಿರ್ಧಾರಕ್ಕೂ ಕೂಡ ಟೆಕ್ಕಿಗಳು ಬಂದಿದ್ದಾರೆ. ಏನಿದು ರೈಟ್ ಟು ಡಿಸ್ಕನೆಕ್ಟ್ ಅಂದ್ರೆ? ತಮ್ಮ ಹಕ್ಕು ಕೇಳೋಕೆ IT ಉದ್ಯೋಗಿಗಳು ಈಗ ಮುಂದಾಗಿರುವಂಥದ್ದು. ವಿದೇಶಿ ಕಂಪನಿಗಳಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಅಭಿಯಾನ ಶುರುವಾಗಿದೆ. ಇತ್ತ ನಿಗದಿತ 9 ಗಂಟೆಗಳಲ್ಲಿ 1 ಗಂಟೆ ಕೆಲಸ ಮಾಡ್ತಾರೆ. ನಿಗದಿತ 9 ಗಂಟೆಗಳಲ್ಲಿ ಅವರಿಗೇನು ಕೆಲಸ ಇರುತ್ತೆ, ಇದರಲ್ಲಿ ರೆಸ್ಟ್ ಇರೋದು 1 ಗಂಟೆ ಮಾತ್ರ. ಕೆಲಸದ ಅವಧಿ ಬಳಿಕ ಆಫೀಸ್ ಕೆಲಸ ಮಾಡಬಾರ್ದು. ನಿಗದಿತ ಟೈಮ್ ಟಾರ್ಗೆಟ್ ಬಳಿಕ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲಸ ಮಾಡಬೇಕು. ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ IT ಉದ್ಯೋಗಿಗಳು, ಗಮನಿಸ್ತಾ ಹೋಗಬೇಕಾಗತ್ತೆ. ವಿದೇಶಿ ಕಂಪನಿಗಳಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಅಭಿಯಾನ ಶುರುವಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮದು IT ಸಿಟಿ ಅಂತೇಳಿ. ದೇಶದಲ್ಲಿ ಅತಿ ಹೆಚ್ಚು IT ರಫ್ತಾಗೋದು ನಮ್ಮ ಬೆಂಗಳೂರಿನಿಂದ. ನಮ್ಮ ಬೆಂಗಳೂರಿನಲ್ಲೂ ಕೂಡ ರೈಟ್ ಟು ಡಿಸ್ಕನೆಕ್ಟ್ ಅಭಿಯಾನ ಶುರು ಆಗುತ್ತಾ? ಹಾಗಾದ್ರೆ ಸಾಕಷ್ಟು IT ಉದ್ಯೋಗಿಗಳು ಈ ಅಭಿಯಾನವನ್ನು ಶುರು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಟೆಕ್ಕಿಗಳಿಗೆ ಸಾಮಾನ್ಯವಾಗಿ 9 ಗಂಟೆ ಕೆಲಸದ ಅವಧಿ ಇರುತ್ತೆ. ನಿಗದಿತ 9 ಗಂಟೆಗಳಲ್ಲಿ 1 ಗಂಟೆ ಊಟದ ಸಮಯ ಅಂತ ಹೇಳಿದ್ರೆ ಬ್ರೇಕ್ ಇರೋದು 1 ಅವರ್ ಮಾತ್ರ. 9 ಗಂಟೆಯಲ್ಲಿ 8 ಅವರ್ ಅವ್ರು ಕೆಲಸ ಮಾಡಬೇಕು. ಆದರೆ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. 12ರಿಂದ 14 ಗಂಟೆ ಒಬ್ಬ IT ಉದ್ಯೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂದ್ರೂ ಕೂಡ ಮನೆಯಲ್ಲಿದ್ದುಕೊಂಡೇ ಕೆಲಸ ಮಾಡಬೇಕು. ರಜಾ ದಿನಗಳಲ್ಲೂ ಕೂಡ ಕೆಲವೊಂದಿಷ್ಟು ಕಂಪನಿಗಳು ಕೆಲಸವನ್ನು ಕೊಡ್ತಾರೆ. ಕೆಲಸವನ್ನು ಮಾಡಲೇಬೇಕು. ರಜಾ ಹಾಕಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಎನ್ನುವಂಥ ಮನಸ್ಥಿತಿ ಇದ್ರೂ ಕೂಡ ಅದಕ್ಕೆ ಕಂಪನಿಗಳು ಬಿಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಕಷ್ಟ ಇದೆ ಗಮನಿಸಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು. ಇನ್ನು ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ. ಅನಾರೋಗ್ಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಟೆಕ್ಕಿಗಳು. ಲಕ್ಷಾಂತರ IT ಉದ್ಯೋಗಿಗಳಿಗೆ ಫ್ಯಾಟಿ ಲಿವರ್ ಎನ್ನುವಂಥ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾ ಇದೆ. ಒತ್ತಡದ ಜೀವನ ಶೈಲಿ, ಹಾಗೆಯೇ ಹಲವು ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. BP, ಶುಗರು, ಹೃದಯ ಸಮಸ್ಯೆ, ಲಿವರ್ ಸಮಸ್ಯೆ, 1-2. ಇನ್ನು ಟೆಕ್ಕಿಗಳಿಗೆ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳ ಕುರಿತಂತೆ ಡಾಕ್ಟರ್ ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಗಳು ಲಾಂಗ್ ವರ್ಕಿಂಗ್ ಅವರ್ಸ್, ಟೈಟ್ ಡೆಡ್ಲೈನ್ಸ್, ಡಿಮ್ಯಾಂಡಿಂಗ್ ಕ್ಲೈಂಟ್ಸ್ ಮತ್ತು ನ್ಯೂ ಸ್ಕಿಲ್ಸ್ ಕಲಿಯುವ ಒತ್ತಡದಿಂದ ಹೆಚ್ಚಾದ ಸ್ಟ್ರೆಸ್ಸನ್ನು ಅನುಭವಿಸುತ್ತಾರೆ. ಈ ಎಲ್ಲದಕ್ಕೂ ಜಾಬ್ ಇನ್ಸೆಕ್ಯೂರಿಟೀಸ್, ಪರ್ಫಾರ್ಮೆನ್ಸ್ ಪ್ರೆಷರ್ ಮತ್ತು ಶಿಫ್ಟ್ ವರ್ಕಿಂಗ್ ಕೂಡ ಸೇರಿಕೊಂಡು ಮಾನಸಿಕ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ.
ಈ ಎಲ್ಲದ ಕಾರಣಗಳಿಂದ ಬರ್ನ್ಔಟ್, ಆಂಗ್ಸೈಟಿ ಮತ್ತು ಪರ್ಸ್ನಲ್ ವೆಲ್ಬೀಯಿಂಗ್ಗೆ ಹಾನಿಯಾಗಬಹುದು. ಆ್ಯಂಡ್ ಆಲ್ಸೋ ಫ್ಯೂ ಪೀಪಲ್ ಆರ್ ರಿಸಾರ್ಟಿಂಗ್ ಟು ಗೆಟ್ ಅಡಿಕ್ಟೆಡ್ ಟು ಸ್ಮೋಕಿಂಗ್ ಆ್ಯಂಡ್ cannabis and drinking because of the stress faced by this, and others are committing suicide. Because of the stress faced by the people in software engineer, they are even succumbing to blood pressure, high blood pressure, and also diabetes in the early stages of their life. So ಈ ಸಮಸ್ಯೆಗಳನ್ನು ನಿಭಾಯಿಸಲು ಹೆಲ್ದಿ ಲೈಫ್ ಸ್ಟೈಲ್ ಅನುಸರಿಸುವುದು, ಲೈಕ್ ಬ್ಯಾಲೆನ್ಸ್ಡ್ ಡೈಟ್ ಮತ್ತು ಅಟ್ಲೀಸ್ಟ್ 40 minutes ಆಫ್ ವಾಕಿಂಗ್ ಆರ್ ಎಕ್ಸಸೈಸ್ 5 days in a week, ಮತ್ತು ಧೂಮ್ರಪಾನ, ಮದ್ಯಪಾನ, ಕ್ಯಾನ್ನಬಿಸ್ ಮತ್ತು ಇತರ ಮಾದಕ ಸೇವನೆ ನಿಲ್ಲಿಸುವುದರಿಂದ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಬಹುದು. ವರ್ಕ್ ಟೈಮ್ನಲ್ಲಿ ಪ್ರತಿ 1 ಗಂಟೆಗೂ 5-10 minutes ಬ್ರೇಕ್ ತೆಗೆದುಕೊಳ್ಳುವುದು ಮೆಂಟಲ್ ಕ್ಲಾರಿಟಿ ಮತ್ತು ಪ್ರೊಡಕ್ಟಿವಿಟಿಗೆ ಸಹಾಯ ಮಾಡುತ್ತದೆ. ನಿಮಗೆ ತುಂಬ ಸ್ಟ್ರೆಸ್, ಆತಂಕ, ಬೇಜಾರು ಆಗದ ಸ್ನೇಹಿತರು ಮತ್ತು ಕುಟುಂಬದವರ ಸಹಾಯ ತೆಗೆದುಕೊಳ್ಳಿ. ಅವಾಗಲೂ ಕಡಿಮೆ ಆಗದಿದ್ದರೆ ಸೈಕ್ಯಾಟ್ರಿಸ್ಟ್ ಸಲಹೆ ಪಡೆಯಿರಿ. ಗಮನಿಸ್ತಾ ಹೋಗಬಹುದು, ಟೆಕ್ಕಿಗಳು ಅನುಭವಿಸ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞ ವೈದ್ಯರು ಏನು ಹೇಳಿದ್ರು ಎನ್ನುವಂಥ ವಿಚಾರಕ್ಕೆ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ನಾಟ್ ಓನ್ಲಿ ಹೆಲ್ತ್ ಪ್ರಾಬ್ಲಮ್, ಸೈಕಾಲಜಿಕಲ್ ಅಂತೇಳಿದ್ರೆ ಅವರ ಮನೋ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಇದೆ, ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ, ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ, ಕೆಲಸದ ಒತ್ತಡದಿಂದ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲೇದಾಗಿ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರು ನಮ್ಮ ಜೊತೆ ಇದ್ದಾರೆ, ಹೋರಾಟಗಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ IT ಉದ್ಯೋಗಿ ಆಗಿರುವಂತಹ ಸುನಿಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನೇರವಾಗಿ ಸುನಿಲ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸುನಿಲ್ ಅವರೇ, ನೀವೊಬ್ರು IT ಉದ್ಯೋಗಿ, ನಿಜಕ್ಕೂ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರನ್ನ IT ಹಬ್ ಅಂತ ಕರೀತಾರೆ, IT ಸಿಟಿ ಅಂತ ಕರೀತಾರೆ. ಇಲ್ಲಿ IT ಉದ್ಯೋಗಿಗಳ ಕೊಡುಗೆ ಕೂಡ ದೊಡ್ಡ ಮಟ್ಟಿಗಿದೆ. ಆದ್ರೆ ಅವರ ಕಷ್ಟ ನಷ್ಟಗಳ ಬಗ್ಗೆ ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಅನುಭವಿಸ್ತಾ ಇರುವಂತ ಸಂಕಷ್ಟಗಳು ಏನೇನು ಹೇಳ್ತಾ ಹೋಗ್ಬೋದಾ ಸುನಿಲ್ ಅವರೇ? ಒಂದೇನಂದ್ರೆ, ಈಗ IT ಅಂತ ಬಂದ್ರೆ ಇದೊಂದು ತುಂಬಾ ಅಸಂಘಟಿತವಾದಂತ ಒಂದು ವೃತ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೇ ನೋಡಿದ್ರು ಯಾವುದೇ ಒಂದು ಅಸೋಸಿಯೇಷನ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಆದಂತ ಒಂದಷ್ಟು ಸಂಘ ಪರಿವಾರಗಳೆಲ್ಲ ಇದೆ. ಆದ್ರೆ IT ಅಂತ ಬಂದ್ರೆ ಲೈಕ್ ಯೂಶಲಿ ಯಾರು ಇರ್ತಾರೆ? ಯಾರು ಇರೋದಿಲ್ಲ. ಅಂಡ್ ಮೋರ್ ಓವರ್ ಏನಂದ್ರೆ IT ಅನ್ನೋದು ಎಲ್ರಿಗೂ ಒಂದು ಡ್ರೀಮ್ ಕಂಪ್ನಿ ಅಥವಾ ಡ್ರೀಮ್ ಜಾಬ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡೋದಕ್ಕೆ ಔಟ್ಸೈಡ್ ಇಂದ ತುಂಬಾ ಲಕ್ಸುರಿಯಾಗಿ ಕಾಣಿಸುವಂತ ಒಂದು ಸೆಕ್ಟರ್. ಮಾರ್ನಿಂಗ್ ಏನೋ ಕ್ಯಾಬ್ ಬರುತ್ತೆ, ಪಿಕ್ ಮಾಡ್ತಾರೆ ಅಥವಾ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲೊಂದು ಕೆಫೆಟೇರಿಯಾ ಇರುತ್ತೆ, ಫನ್ ಮಾಡ್ಬೋದು. ಸೊ ನಾವು ಫಿಲ್ಮಲ್ಲಿ ಏನು ನೋಡ್ತಿದೀವಿ ಕಾರ್ಪೊರೇಟ್ ಲೈಫ್ ಸ್ಟೈಲ್ಗಳು, ಅದೇ ತರ ರಿಯಲ್ ಲೈಫಲ್ಲಿ ಅದು ಕಾಣಿಸ್ತಿಲ್ಲ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಅವರು ಪೇ ಮಾಡ್ತಿದ್ದಾರೆ 10 rupees ಅಂದ್ರೆ ಆ 10 rupeesಗೆ 100 rupees ಎಫರ್ಟ್ಸ್ನ ಅವರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ಹಾಗಿದ್ದಾಗ ಆಟೋಮೆಟಿಕ್ಲಿ ಮೆಂಟಲ್ ಪ್ರೆಷರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫಿಸಿಕಲ್ ಪ್ರೆಷರ್ ಆಗಿರ್ಬೋದು, ಇದೆಲ್ಲಾನು ತುಂಬಾ ಜಾಸ್ತಿ ಆಗುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಎಲ್ಲೋ ಒಂದ್ ಕಡೆ ನಮಗ್ ಬಿಟ್ಟಿದ್ದು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಈ ಕಲ್ಚರ್ ಅನ್ನೋದೇನಿದೆ ಕಂಪ್ನಿಗಳಲ್ಲಿ, ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಯಾವ ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ನ ತುಂಬಾ ಫೋಕಸ್ಡ್ ಆಗಿ ನೋಡ್ಕೊಂತಿದ್ದಾರೆ, ಎಲ್ಲೂ ಆ ರೀತಿ ಪ್ರಾಬ್ಲಮ್ಗಳು ಬರೋದು ಇಲ್ಲ. ಎಲ್ಲಿ ಎಂಪ್ಲಾಯಿ ಫೋಕಸ್ಡ್ ಇಲ್ಲದೆ ಅಥವಾ ಪ್ಯೂರ್ಲಿ ಪ್ರಾಫಿಟ್ ಫೋಕಸ್ಡ್ ಆಗಿ ಅಥವಾ ಕಂಪ್ಲೀಟ್ 100% ಕಸ್ಟಮರ್ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಆ ತರ ಕಂಪ್ನಿಗಳಲ್ಲಿ ಮಾತ್ರ ಈ ರೀತಿ ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವೀಗ ತುಂಬಾ ಜನರಲೈಸ್ ಮಾಡಿ ಹೇಳಕ್ಕಾಗಲ್ಲ. ಬ್ಯಾಂಗ್ಳೂರ್ಲಿ ತುಂಬಾ ಎಷ್ಟೋ ಕಂಪ್ನಿಗಳು ತಮ್ಮ ಎಂಪ್ಲಾಯೀಸ್ನ ದಿ ಬೆಸ್ಟ್ ಆಗಿ ನೋಡ್ಕೊಂತಿರೋ ಕಂಪ್ನೀಸ್ಗಳ ತುಂಬಾ ಇದೆ. ಸೊ ಹಾಗಿದ್ದಾಗ ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಮ್ಯಾನೇಜ್ಮೆಂಟ್. ನಿಮ್ಮ ಮ್ಯಾನೇಜ್ಮೆಂಟ್ ಹೇಗೆ ನಿಮ್ಮನ್ನ ಟ್ರೀಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಆ ಒಂದು ಎಂಪ್ಲಾಯೀಸ್ನ ವೆಲ್ ಬೀಯಿಂಗ್ ಏನಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ಅನಲೈಸ್ ಮಾಡ್ಬೋದು. ಸೊ ಹಾಗಿದ್ದಾಗ ಆ ಮ್ಯಾನೇಜರ್ಸ್ ಆಗಿರ್ಬೋದು, ವರ್ಕ್ ಕಲ್ಚರ್ ಆಗಿರ್ಬೋದು, ನಿಮ್ಮ ಪಿಯರ್ ಏನಿದ್ದಾರೆ ಅವರಾಗಿರ್ಬೋದು, ಎಲ್ಲ ಫ್ಯಾಕ್ಟರ್ಸ್ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಡೆಡ್ ಲೈನ್ಸ್ಗಳೇನಿದೆ ಅದನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಅದ್ರ ಜೊತೆಗೆ ಆಸ್ ಅನ್ ಎಂಪ್ಲಾಯಿ ನನ್ನ ಸ್ಕಿಲ್ಸ್ ಏನಿದೆ ಅಥವಾ ನನಗೆ ಆ ಒಂದು ಜಾಬ್ಗೆ ಬೇಕಾದಂತ ಪರಿಪೂರ್ಣವಾದಂಥ ಸ್ಕಿಲ್ಸ್ಗಳಿದೆಯಾ ಅಥವಾ ಅದನ್ನ ನಾನು ಪಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ತಿದ್ದೀನಿ, ಎಲ್ಲ ಫ್ಯಾಕ್ಟರ್ಸ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ಚರ್ಚೆನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಕೇವಲ ಕಂಪ್ನಿಗಳು ಪ್ರೆಷರ್ ಆಗ್ತಾರೆ ಅಥವಾ ಕಂಪ್ನಿಗಳಿಂದ ಒಂದು ತುಂಬಾ ಪ್ರೆಷರ್ ಬರುತ್ತೆ ಅಂತ ಅನ್ನೋದಾದ್ರೆ, ಯಾವ ಕೆಲಸದಲ್ಲಿ ತಾನೇ ಪ್ರೆಷರ್ ಇಲ್ಲ. ಸೊ ಎಲ್ಲಾ ಕೆಲಸದಲ್ಲೂ ಅದರದೇ ಆದಂತ ಪ್ರೆಷರ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ IT ಕೂತ್ಕೊಂಡು 8 hour ಕೆಲಸ ಮಾಡ್ತಾರೆ ಅಂದ್ರೆ ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ, ಅದೇ ರೀತಿ ಒಬ್ಬ ಬಸ್ ಡ್ರೈವರ್ ಕೂಡ ಕೂತ್ಕೊಂಡೇ 10 hour 12 hour ಬಸ್ ಓಡಿಸ್ತಾನೆ.
ಸೊ ಎಲ್ಲಾ ಕೆಲಸದಲ್ಲೂ ಅದೇ ರೀತಿಯಾದಂತಹ ಪ್ರೆಷರ್ಗಳು ಇದ್ದೇ ಇದೆ. ಬಟ್ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ಗಳು ಯಾವ ರೀತಿ ಸರಿಯಾಗಿ ಕೆಲಸ ಮಾಡ್ತೀನಿ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಇಲ್ಲಿ. ಸೊ ಒಂದೇನಂದ್ರೆ ಕಾರ್ಪೊರೇಟ್ ಒಂದು ನಿಜವಾದ ಅಂಶ ಏನಂದ್ರೆ ಔಟ್ಸೈಡ್ ಇಂದ ನೋಡುವಷ್ಟು ತುಂಬಾ ಲಕ್ಸುರಿ ಆಗಂತೂ ಇಲ್ಲ. ಇವತ್ತು ಯಾಕೆ ಕಾರ್ಪೊರೇಟ್ ಅಲ್ಲಿ ಎಲ್ಲರೂ ಸ್ಮೋಕಿಂಗ್ಗೆ ಅಥವಾ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಅಥವಾ ವೀಕೆಂಡ್ಸ್ ಬಂದ್ರೆ ಸಾಕು ನಮ್ಗೇನೋ ಒಂದು ಬ್ರೇಕ್ ಬೇಕು ಅಥವಾ ಚೇಂಜ್ ಬೇಕು ಅಂತಿದ್ದಾರೆ ಅಂದ್ರೆ ಲೈಕ್ ಆ ಒಂದು ಪ್ರೆಷರ್ ಆಟೋಮೆಟಿಕ್ಲಿ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಒಂದು ರೆಗ್ಯುಲರ್ ಆದಂತ ಒಂದು ವರ್ಕ್ ರೂಟೀನ್ ಇದ್ದೇ ಇರುತ್ತೆ. ಏನು ನಿಮ್ಮಲ್ಲಿ ವರ್ಕ್ ರೂಟೀನ್ ಅಲ್ಲಿ ತುಂಬಾ ಚೇಂಜಸ್ ಇರೋದಿಲ್ಲ. ಅಂಡ್ ಆಟೋಮೆಟಿಕ್ಲಿ ಇನ್ನೊಂದೇನಂದ್ರೆ ನಿಮ್ಗೆ ಇವತ್ತೇನ್ ಮಾಡಿದ್ರ ಬೆಸ್ಟ್ ಅದು ನಾಳೆಗೆ ಅದು ಡೆಡ್ಲೈನ್ ಆಗಿರೋದೇ ಇಲ್ಲ. ಅದಕ್ಕಿಂತ ಏನೇನಾದ್ರು ಬೆಸ್ಟ್ ಮಾಡಲೇಬೇಕು. ಸೊ ನೀವು ಇವತ್ತೇನಾದ್ರೂ 100% ಕೊಟ್ಟರೆ ನಾಳೆ ಮತ್ತೆ 100% ಕೊಟ್ಟರೆ ಇವರ ರೆಗ್ಯುಲರ್ ಎಂಪ್ಲಾಯಿ. ಸೊ ನೀವು 150% ಕೊಟ್ಟರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಸೊ ಹಾಗಿದ್ದಾಗ ಪ್ರತಿದಿನ ನೀವು ಪುಷ್ ಮಾಡ್ಕೋಬೇಕು ಅಂತಂದ್ರೆ ಆಟೋಮೆಟಿಕ್ಲಿ ಪ್ರೆಷರ್ ಆಗೇ ಆಗುತ್ತೆ. ಸೊ ಹಾಗಿದ್ದಾಗ ಲೈಕ್ ಮ್ಯಾನೇಜ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ನನ್ಗನ್ಸುತ್ತೆ ಪರ್ಸನಲಿ. ಯಾಕಂದ್ರೆ ಇವತ್ತು ಎಷ್ಟೋ ಒಂದು ಕಂಪ್ನಿಗಳಲ್ಲಿ 100% ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಿದ್ವಿ. ರಿಟೇಷನ್ಸ್ ರೇಟ್ಗಳೇನಿದೆ ಅದು ಕೂಡ ತುಂಬಾ ಕಡಿಮೆ ಇರುತ್ತೆ. ಏನಕ್ಕಿದೆ ಅಂದ್ರೆ ಒಂದು ಎಂಪ್ಲಾಯೀಸ್ಗಳನ್ನ ಟ್ರೀಟ್ ಮಾಡಿದವ್ರ ರೀತಿ. ಅಂಡ್ ಇವತ್ತು ಇನ್ನೊಂದು ಏನಾಗಿದೆ ಅಂದ್ರೆ ಮೊದಲಿನಷ್ಟು ನಮ್ಮ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಪ್ರೆಷರ್ ಅನ್ನೋದು ತುಂಬಾ ಎಲ್ಲೋ ಕಾರ್ಪೊರೇಟ್ ಅಲ್ಲಿ ಕಡಿಮೆ ಆಗಿದೆ ಆಕ್ಚುಲಿ ನೋಡಕ್ ಹೋದ್ರೆ. ಇವತ್ತೇನ್ ಹೇಳ್ತಿದೀವಿ ನಾವು, ಈ ಒಂದು ಆಫೀಸ್ ಅವರ್ಸ್ ಆದ್ಮೇಲೆ ಮಾತಾಡಬಾರ್ದು ಅಥವಾ ಲೈಕ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಬಾರ್ದು, ಈ ರೀತಿಗಳೇನಿದೆ ಅದು ಟಾಕ್ಸಿಕ್ ವರ್ಕ್ ಕಲ್ಚರ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಬರೋಕ್ ಸಾಧ್ಯ. ಟಾಕ್ಸಿಕ್ ವರ್ಕ್ ಕಲ್ಚರ್ ಎಲ್ಲಿರೋದಿಲ್ಲ ಅಲ್ಲೆಲ್ಲೂ ಕೂಡ ಈ ರೀತಿ ಸಮಸ್ಯೆಗಳೇ ಕಾಣಿಸೋದಿಲ್ಲ ನಮ್ಗೆ. ಸೊ ಹಾಗಿದ್ದಾಗ ಇದೊಂದು ತುಂಬಾ ಜನರಲೈಸ್ಡ್ ಆಗಿ ನೋಡೋದಕ್ಕಿಂತ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ನೋಡ್ಬೇಕಾದಂತ ವಿಷಯ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಎಸ್, ವೆಲ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯರಾಗಿರುವಂತ ಅಶೋಕ್ ಕಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಸರ್. ಈಗ ರವಿ ಶೆಟ್ಟಿ ಬೈಂದೂರ್ ಅವರನ್ನ ಮಾತನಾಡಿಸೋಣ. ಸರ್, ಕಾರ್ಮಿಕರ ವಿಚಾರವಾಗಿ ನೀವೀಗಾಗಲೇ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಮುಖಾಂತರ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ಈಗ IT ಉದ್ಯೋಗಿಗಳ ವಿಚಾರಕ್ಕೆ ಬರೋಣ ಸರ್. ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಿನದ 24 ಗಂಟೆಯಲ್ಲಿ 12ರಿಂದ 14 ಗಂಟೆ ಆಫೀಸ್ನಲ್ಲೇ ಬಿದ್ದು ಒದ್ದಾಡಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ಆಮೇಲೆ ಆಫೀಸ್ನಲ್ಲಿ ಮಾತ್ರ ಅಲ್ಲ, ಆಮೇಲೆ ಮತ್ತೆ ಉಳಿದಿದ್ದ ಜಾಗನ ಟ್ರಾಫಿಕ್ ಅಲ್ಲಿ ಒದ್ದಾಡಬೇಕು ಬಿಡಬೇಕಲ್ಲ ಸರ್. ಇದು IT-BT ಅವರಿಗೆ ಈಗ IT-BT ವಿಷಯ ಆಗಿರೋದ್ರಿಂದ ಬರೀ IT-BT ವಿಷಯ ತಗೊಳ್ತೇನೆ ನಾನು, ಬೇರೆ ವಿಷಯ ಬಿಟ್ಟು. ಓಕೆ. IT-BT ಅವ್ರಿಗೆ ಯಾವ ರೀತಿ ಅಂದರೆ ವಿಶೇಷವಾಗಿ ತಂದೆ ತಾಯಿ ಮಗು ಹುಟ್ಟಿದ ತಕ್ಷಣ ಅದ್ರ ಮೇಲೆ ಪ್ರೆಸರ್ ಹಾಕಕ್ಕೆ ಶುರು ಮಾಡ್ತಾರೆ. ನನ್ನ ಮಗ IT-BT ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ. ಅವತ್ತಿನಿಂದ ವರ್ಕ್ ಲೋಡು ಮತ್ತು ಅವನ ಮೇಲೆ ಒತ್ತಡ ಶುರು ಆಗುತ್ತೆ. ಅದು ಮುಂದುವರಿದಂತೆ ಅವನು ಜಾಬ್ ತಗೊಳ್ಳುವಾಗ ಒತ್ತಡ ಶುರು ಆಗುತ್ತೆ. ಮಾರ್ಕ್ಸ್ ಕಡಿಮೆ ಆಯಿತು ಅದಂತ, ಆಮೇಲೆ ಜಾಬ್ ತಗೊಳ್ಳುವಾಗ ಒತ್ತಡ ಶುರು ಆಗುತ್ತೆ. ಜಾಬ್ ತಗೊಂಡ ನಂತರ ಇಷ್ಟು ಅವರ್ ಮಾಡಬೇಕು ಅಂತೇಳಿ ಫಸ್ಟ್ ಏನು ಮಾಡಿದ್ರು, ಹೇರಾಳವಾಗಿ IT-BTಗೆ ತಗೊಳ್ತಾ ಇದ್ರು ಜನನ. ಹೇರಾಳವಾಗಿ ಯಾರು ಹೋದ್ರು IT-BT. ಆಮೇಲೆ ಅದನ್ನ ತೆಗಿತಾ ಬಂದ್ರು, ಕೆಲಸದಿಂದ ತೆಗಿತಾ ಬಂದ್ರು. ಅವಾಗ ಕೂಡ ಬರ್ಡನೆ ಆಗಿರೋದು ಅಂದ್ರೆ ಅದೇ ಬೇರೆ ವಿಧದ ಬರ್ಡನ್ನು, ಬೇರೆ ವಿಧದ ಒತ್ತಡ ಅದು. ಹಾಗೆ ಆ ಒತ್ತಡದಲ್ಲಿ ಇವತ್ತು ಅಷ್ಟೇ ಒಬ್ಬ ವ್ಯಕ್ತಿ, ನಾವೇ ಈಗ ಇಲ್ಲಿ 1 ಗಂಟೆ ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಭಾಳ, ಅದು ಹೇಗಿರುತ್ತೆ ಅಂದ್ರೆ ಗಮನ ಒಂದೇ ಕಡೆ ಕೇಂದ್ರೀಕೃತವಾಗಿ. ಈಗ ಚಾಲಕ ಅಂತ ನನ್ನ ಗೆಳೆಯರು ಸುನೀಲ್ ಹೇಳಿದ್ರು. ಚಾಲಕ ಏನ್ ಮಾಡ್ತಾನೆ ಅಂತ ಹಿಂಗೆ ಡ್ರೈವ್ ಮಾಡುವಾಗ ಒಂದ್ ಸ್ವಲ್ಪ ನಿಂತ್ಕೋತಾನೆ, ಆಚೆ ಈಚೆಗೆ ಇದು ಮಾಡ್ತಾನೆ, ಏನೋ ಒಂದು ಸ್ವಲ್ಪ ಫನ್ ಸಿಗುತ್ತೆ, ಬೇರೆ ಜನ ಅವನ್ನ ಅಟ್ರಾಕ್ಟ್ ಆಗ್ತಾರೆ, ಬೇರೆ ಅವಾಗ ಅವನ ನೋವನ್ನ ಮರೀಲಿಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿರೋದು ಅದೇ ಲ್ಯಾಪ್ಟಾಪ್, ಹಳೇದಲ್ಲ ಹೊಸದಿರುತ್ತೆ ಬಿಡಿ ಅವ್ರದ್ದು, ಅವ್ರದ್ದೇ ಆದಂತ ಒಂದು ಲ್ಯಾಪ್ಟಾಪ್, ಅದೇ ಕೀಬೋರ್ಡ್ಗಳು, ಅದೇ ಚಸ್ಮಾ ಇರುತ್ತೆ, ಅದೇ ಲೈಟ್ಸ್ ಇರುತ್ತೆ, ಅದೇ ಫೋಕಸ್ ಇರುತ್ತೆ, ಅದೇ ಮ್ಯಾನೇಜರ್ ಇರ್ತಾರೆ. ಸೊ ಅವಾಗ ಅವರ ಒತ್ತಡ ಒಂದೇ ಕಡೆ ಕೇಂದ್ರೀಕೃತ ಮಾಡಿ, ಅದು ಯಾವುದೋ ಒಂದು ಫಾರಿನ್ ಕಾಲ್ ಬರುತ್ತೆ, ಅದು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ದೆ ಹೋದಾದ್ರೆ ಇಡೀ ಸಂಸ್ಥೆ ಹೆಸರು ಹಾಳಾಗುತ್ತೆ ಅಂತ ಬಿಟ್ಟು ಮ್ಯಾನೇಜರ್ ಆರ್ಭಟ, ಹಿಂದ್ಗಡೆಯಿಂದ ಮ್ಯಾನೇಜ್ಮೆಂಟಿನ ಆರ್ಭಟ ಇರ್ತದೆ. ಸೊ ಅವಾಗ ಅವರಿಗೆ ಯಥೇಚ್ಛವಾಗಿ ಒತ್ತಡವನ್ನು ತಗೊಳ್ತಾ ಇರ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಅವರು 3 ರಿಂದ 4 ಗಂಟೆ ಆ ಕೆಲಸ ಮಾಡಿದ್ರೆ ಏನಫ್. 3 ರಿಂದ 4 ಅದು. ಯಾಕಂದ್ರೆ ನೀವು ದೈಹಿಕವಾಗಿ ಬೀಳುವಂಥ ಎಫೆಕ್ಟಿಗೂ ಮತ್ತು ಮಾನಸಿಕವಾಗಿ ಬೀಳುವಂಥ ಎಫೆಕ್ಟಿಗೂ ಭಾಳ ಒತ್ತಡಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ದೈಹಿಕವಾಗಿ ಬೀಳೋದು ಏನಾಗ್ತದೆ ಅಂತ ಹೇಳಿದ್ರೆ, ಸಂಜೆ ಹೋಗಿ ಸ್ವಲ್ಪ ಒಳ್ಳೆ ಬಿಸಿ ರಾಗಿ ಮುದ್ದೆ ತಿಂದ್ಬಿಟ್ಟು ಬಸ್ಸಾರು ತಿಂದ್ಬಿಟ್ರೆ ಏನಾದ್ರು ದೈಹಿಕವಾಗಿದ್ದು ಕಡಿಮೆ ಆಗ್ಬಹುದು. ಅಥವಾ ನಮ್ಮ ಒಂದು ಟ್ರೋಲ್ ಆಗಿತ್ತು, ಒಂದು ಡೋಲೋ 655 ತಗೊಂಡ್ರೆ ಸರಿ ಹೋಗ್ಬೋದು. ಆದ್ರೆ ಈ ಮಾನಸಿಕ ಒತ್ತಡ ಏನಿದೆಯೋ, ಮಾನಸಿಕದ ಮೇಲೆ ಬೀಳೋ ಒತ್ತಡ ಇದೆಯಲ್ಲ, ನಮ್ಮನ್ನ ಯಾವುದೋ ಒಂದು ದಿಕ್ಕಿನತ್ತ ತಗೊಂಡು ಹೋಗ್ತದೆ. ಅದಲ್ಲದೆ ಕಣ್ಣಿನ ಸಮಸ್ಯೆ, ಎನಿ ಟೈಮ್ ಅದನ್ನು ನೋಡ್ತಾ ಇರುವಾಗ ಕಣ್ಣಿನಲ್ಲಿರುವಂಥ ರೂಟಿನ್ಗಳು ಸಾಯುವಂಥ ಸನ್ನಿವೇಶ ಬರ್ತದೆ. ಆ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾರೆ, ತಲೆನೋವಿಂದ ಬಳಲ್ತಾರೆ. ಅದನ್ನ ಮರಿಲಿಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಡೋಲೋ 655 ಮತ್ತು ರಾಗಿ ಮುದ್ದೆ ತಿನ್ನಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಿಗರೇಟಿಗೆ ದಾಸರಾಗ್ತಾರೆ, ಎಣ್ಣೆಗೆ ದಾಸರಾಗ್ತಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ. ಈ ಥರ ಸಮಸ್ಯೆಗಳು ಇದರಿಂದ ಬರ್ತಾ ಇದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಪ್ಯೂರ್ಲಿ ಅವ್ರು ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಹೌದು. ನೀವು
ಯಾರು ಬೆಸ್ಟು ಅಂತೇಳಿ. ಅಂದರೆ ನೀವು ಇದ್ದವರಲ್ಲಿ ಕೆಲಸ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಅವರು ಭಾಳ ಸವಿಸ್ತಾರವಾಗಿ ಹೇಳಿದರು ಸುನಿಲ್ ಅವರು. ಯಾವ ರೀತಿ ಅಂತ ಹೇಳಿದರೆ, ಒಬ್ಬರು 100% ಇದ್ದಾರೆ ಅಂತ ಹೇಳಿದರೆ 100 ಎನಫ್, ಜಾಸ್ತಿ ಇದೆ, ಅದರಲ್ಲಿ ಇನ್ನು 105 ಯಾರಿದ್ದಾರೆ, 110 ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಂಥ ಒಂದು ಸೆಕ್ಟರೇ ಅದು ITBT. ಅಲ್ಲಿ ಬಹಳಷ್ಟು ಒತ್ತಡಗಳನ್ನು ಇದು ಮಾಡ್ತಾ ಇದ್ದಾರೆ. ಅವರಿಗೆ 14 ಅವರ್ ಅಂತ ಹೇಳಿದ್ರೆ ಟೂ ಮಚ್. ಯಾವುದೇ ಕಾರಣಕ್ಕೂ 14 ಅವರ್ ಅಲ್ಲ, 12ರಿಂದ 14 ಅವರ್ ಆಗ್ಬೋದು. ನನ್ನ ಲೆಕ್ಕ 8 ಒಳಗಡೆ 4ರಿಂದ 6 ಅವರ್ ಅಷ್ಟೇ. ಯಾಕಂದ್ರೆ ಅವರ ಒತ್ತಡದ ಕೆಲಸಕ್ಕೆ 4ರಿಂದ 6. ಅವ್ರೇನು ಸ್ವಲ್ಪ ಕೆಲಸ ಮಾಡಲ್ಲ. ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಪ್ರಖ್ಯಾತಿ ಹೊಂದುವಂಥ ಹಲವಾರು ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಅದು ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಆಗಲೇಬೇಕಿದೆ. ವೆಲ್ ಸರ್, ವೆಲ್. ಅಶೋಕ್ ಕಟ್ಟಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸ್ತಾ ಇರ್ಬೋದು ಭಾರತದಲ್ಲಿರುವಂಥ IT ಉದ್ಯೋಗಿಗಳ ಸಮಸ್ಯೆಗಳನ್ನ. ಇನ್ನು ನೀವು ವಿದೇಶದಲ್ಲಿದ್ದೀರಿ ಸರ್, ಕಂಪೇರ್ ಮಾಡ್ಬೋದಾ ಸರ್ ಅಲ್ಲಿಗೂ ಇಲ್ಲಿಗೂ? ಎಕ್ಸಾಕ್ಟ್ಲಿ ಸರ್. ಆಲ್ರೆಡಿ ನಮ್ಮ ಸ್ನೇಹಿತರಾದ ಸುನೀಲ್ ಅವರು ಮತ್ತೆ ಇನ್ನೊಬ್ರು ಮಾತಾಡಿದ್ರು. ಓಕೆ, ವಿದೇಶದಲ್ಲಿ ನಾನು ಸುಮಾರು 10 ವರ್ಷದಿಂದ ಇಲ್ಲಿದ್ದೀನಿ. ನಾನು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿನೇ ಮುಂಚೆ, ಈಗ ಉದ್ಯಮಿ ಆಗಿದ್ದೀನಿ. ನನಗೆ ಐ ನೋ ಬೋತ್ ದ ಥಿಂಗ್ಸ್. ಇದು ಒಂದ್ಸರಿ ಬಂದ್ರೆ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇರುತ್ತೆ ಸರ್. ಇಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದ್ರೆ ನೀವು ಇಷ್ಟೇ ಗಂಟೆಗಳನ್ನು ಕೆಲಸ ಮಾಡಬೇಕು. ಇಷ್ಟು ಗಂಟೆಗಳಲ್ಲಿ ಮೀರಿ ಕೆಲಸ ಮಾಡಿದ್ರೆ ಇಲ್ಲಿ ಕಲೆಕ್ಟಿವ್ ಲೇಬರ್ ಅಗ್ರಿಮೆಂಟ್ಸ್ ಅಂತ ಇರ್ತವೆ. ಅವುಗಳು ತುಂಬಾ ಆಫೀಸ್ಗಳ ಮೇಲೆ ಫೈನ್ ಹಾಕ್ಬೋದು. ಸೊ ದಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದ್ರೆ ಈ ಇಷ್ಟು ಗಂಟೆಗಳಷ್ಟೇ ಕೆಲಸ ಮಾಡಬೇಕು, ಇದಕ್ಕಿಂತ ಹೆಚ್ಚು ಗಂಟೆಗಳನ್ನ ನೀವು ಕೆಲಸ ಮಾಡುವಂತಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ 8ರಿಂದ 4 ಗಂಟೆ. 4 ಗಂಟೆ ಆದ್ಮೇಲೆ ಬೇಕಾದಂತ ತಮ್ಮಂತ ಒತ್ತಡ ಇರಲಿ, ಪ್ರೆಷರ್ ಇರಲಿ, ಅವರು ಕೆಲಸ ಮಾಡಲ್ಲ. ಓಕೆ, ಅಂಡ್ ಹಿಯರ್ ಇಟ್ಸ್ ನಾಟ್ ಅಲೋವೇಬಲ್ ಟು ವರ್ಕ್ ಆನ್ ವೀಕೆಂಡ್ಸ್. ಯಾವುದೇ ಕಾರಣಕ್ಕೂ ಶನಿವಾರ, ರವಿವಾರ, ಭಾನುವಾರ ಕೆಲಸ ಮಾಡುವಂತ ಇಲ್ಲ ಸರ್ ಇಲ್ಲಿ. ಮತ್ತೆ ಇನ್ನೂ ಒಂದು ಹೇಳಬೇಕಾದ್ರೆ, ಏನಾದರೂ ಎಮರ್ಜೆನ್ಸಿ ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ITBT ಸಪೋರ್ಟ್ ಅಲ್ಲಿ ಏನಾದರೂ ಬೇಕಂದ್ರೆ ಅವರಿಗೆ ಆ ದಿನದ ದ್ವಿಗುಣ ಸಂಬಳವನ್ನು ಕೊಡಬೇಕಾಗತ್ತೆ ನಾವು. ಫಾರ್ ಎಕ್ಸಾಂಪಲ್, ನೀವು ಒಂದು ದಿನಕ್ಕೆ 50,000 ಕೊಡ್ತಾ ಇದ್ದೀರಿ, ಅವರಿಗೆ ನೀವು 1 ಲಕ್ಷ ಕೊಡಬೇಕು. ಮತ್ತು ಅವರ ಪ್ರಕಾರ ಅವರಿಗೆ ಇಷ್ಟ ಇತ್ತ ಅಂದ್ರೆ ನೀವು ಕೆಲಸ ಮಾಡಕ್ ಬರುತ್ತೆ, ಇಲ್ಲ ಅಂದ್ರೆ ಕೆಲಸಕ್ಕೆ ಮಾಡಕ್ ಬರಲ್ಲ. ಬಟ್ ಇಲ್ಲಿ ಮತ್ತೆ ಏನಂತಂದ್ರೆ, ನೀವು ಯಾವುದೇ ಉದ್ಯೋಗಿಗೆ ಫೋರ್ಸ್ ಮಾಡುವಂಗಿಲ್ಲ, ಪ್ರೆಷರ್ ಹಾಕುವಂಗಿಲ್ಲ. ಅಂಡ್ ಆಲ್ಮೋಸ್ಟ್ ಈಗ ತುಂಬಾ ದಿನಗಳಿಂದ ಇಲ್ಲಿ ಏನಾಗ್ಬಿಡುತ್ತೆ, 5 ವರ್ಷ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ. ಓಕೆ, ಆಮೇಲೆ ಏನಾಗುತ್ತೆ, ಅವ್ರಿಗೆ ಬರ್ನ್ಔಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದಿದೆ ಇಲ್ಲಿ. ಬರ್ನ್ಔಟ್ ಅಂದ್ರೆ ನಂಗೆ ಒತ್ತಡ. ಓಕೆ, ನನಗೆ ಕೆಲಸದಿಂದ ಒತ್ತಡ, ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರು ಅವ್ರಿಗೆ ಸಜೆಷನ್ ಕೊಟ್ಟರೆ ಅವರಿಗೆ ಗೌರ್ಮೆಂಟಿಂದ 1 ವರ್ಷದಿಂದ 2 ವರ್ಷ ತನಕ ಅವರಿಗೆ ಸಂಬಳವನ್ನು ಕೊಡುತ್ತೆ, ಕಾಂಪೆನ್ಸೇಷನ್. ಓಕೆ, ಸೊ ದಟ್ he can take, based on the doctor's suggestion, he can take from 1 month to up to 2 years, he will get the basic compensation of 50 to 70%. ಓಕೆ, ಅದ್ರ ಸಲುವಾಗಿ ಒತ್ತಡ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂದಾಗ ಇಲ್ಲಿ ಬಿಲ್ಕುಲ್ ಇಲ್ಲ. ಇಲ್ಲಿ ರೂಲ್ಸ್ಗಳನ್ನು ಸ್ಟ್ರಿಕ್ಟ್ ಇರೋದ್ರಿಂದ ಇಲ್ಲಿ ಯಾವ ಎಂಪ್ಲಾಯ್ ಉದ್ಯೋಗಿಯ ಮೇಲೆ ತಾವು ಒತ್ತಡ ಹಾಕಕ್ ಬರಲ್ಲ. ಬಟ್ ಈಗ ನೀವು ಭಾರತದಲ್ಲಿ ನೋಡೋದಾಗ್ತದ್ರೆ, ನಾನು ಅಲ್ಲಿ ಭಾರತದಲ್ಲಿ ವರ್ಕ್ ಮಾಡಿದ್ದೀನಿ, ಇಟ್ಸ್ ಡಿಫ್ರೆಂಟ್. ಬಿಕಾಸ್ ನೀವು ಅಲ್ಲಿ ಮ್ಯಾನೇಜರ್ ಹೇಳ್ದಂಗೆ ಕೇಳಬೇಕಾಗತ್ತೆ, ಇಲ್ಲ ಅಂದ್ರೆ ನಿಮಗೆ ಪ್ರಮೋಷನ್ ಅನ್ನುವಂಥ ಆಸೆ ತೋರಿಸ್ತಾರೆ, ಇಲ್ಲ ನಿಮ್ಗೆ ಫಾರಿನ್ ಕಳಿಸುವಂತ ಆಸೆ ತೋರಿಸ್ತಾರೆ, ನಿಮ್ಗೆ ಪ್ರೆಷರ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಒಂದು ಕಾಲಕ್ಕೆ ಏನಂತಾರೆ, ಓಕೆ, ಐ ವಾಂಟ್ ಟು ಟರ್ಮಿನೇಟ್ ಯು. ಓಕೆ, ನೀ ಕೆಲಸ ಮಾಡಲ್ಲ ಅಂದ್ರೆ 40 ವರ್ಷದ 50 ವರ್ಷ ಕೆಲಸ ಮಾಡಲ್ಲ ಅಂದ್ರೆ ಐ ವಾಂಟ್ ಟು ಟರ್ಮಿನೇಟ್ ಯು. ಬಟ್ ರೀಸೆಂಟ್ ಆಗಿ ನಾನು ಒಂದಿಷ್ಟು ಹೇಳಿಕೆಗಳನ್ನು ಮೈಟ್ ಬಿ ಇವ್ ಆಲ್ಸೋ ನಿಮ್ಮ ಟಿವಿಯಲ್ಲಿ ತೋರಿಸಿದ್ರ, ಸುಬ್ರಹ್ಮಣ್ಯ ಅವರ ಹೇಳಿಕೆ, LNT ಅವರು 90 ಅವರ್ ವರ್ಕ್ ಮಾಡ್ಬೇಕಂತ. ಸರ್, IT ಉದ್ಯೋಗಿಗಳಂದ್ರೆ ಅವರು ಒಂದು ಲೈಫ್ ಸರ್. ಓಕೆ, ನಾವು ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಕೆಲಸ ಮಾಡೋದು ನಿಜ. ಓಕೆ, ಎದಕ್ಕೆ ವೀಕೆಂಡ್ ಅಲ್ಲಿ ನಮಗೆ ರಜೆ ಕೊಟ್ಟಿರ್ತಾರೆ ಅಂತಂದ್ರೆ, ಮೋರ್ ದ್ಯಾನ್ ಇಟ್ಸ್ ಅ ಮೆಂಟಲ್ ಪ್ರೆಷರ್. We don't work anything physical things here most of the time.
Okay, we have a mental pressure so that up to from morning Monday to Friday ನೀವು ಮೆಂಟಲ್ ಪ್ರೆಷರ್ ಇರ್ತೀರಾ ವೀಕೆಂಡ್ ಅಲ್ಲಿ so that you can relax with your family. ಎಸ್. Okay, you can give that time, then again come up with the fresh things on Monday. ವೆಲ್ ಸರ್, ವೆಲ್ ಮುಂದಿನ ಹಂತದಲ್ಲಿ ಸರ್ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ವಿದೇಶದಲ್ಲಿ ಯಾವ ರೀತಿಯಾದಂತಹ ಕಾನೂನುಗಳು ಇವೆ, ಅಲ್ಲಿ ಎಂಪ್ಲಾಯ್ ಫ್ರೆಂಡ್ಲಿ ಆಗಿ ಕಂಪನಿಗಳು ಕೆಲಸವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಎಂಪ್ಲಾಯ್ಗಳಿಗೆ ಅನ್ನೋದಾಗಿ ಅಶೋಕ್ ಹಟ್ಟಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸುನಿಲ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸುನಿಲ್ ಅವರೇ, ಗಮನಿಸ್ತಾ ಇದ್ರಿ ವಿದೇಶದಲ್ಲಿ ಇರುವಂತಹ ಕಾನೂನುಗಳು, ಅಲ್ಲಿ ಯಾವ ರೀತಿಯಾಗಿ ಎಂಪ್ಲಾಯ್ಗಳಿಗೆ ಒತ್ತಡ ಹೇರದೆ ಕೆಲಸವನ್ನ ಕೊಡ್ತಾರೆ, ಅವರ ಜೀವನ ಇದೆ ಅನ್ನೋದಾಗಿ ಕಂಪೇರ್ ಟು ಇಂಡಿಯಾ, ಅದರಲ್ಲೂ IT ಹಬ್ ಕೊಂಡಿರುವಂತಹ ನಮ್ಮ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಲೇಬರ್ ಲಾಗಳು ಅಂತ ಒಂದಷ್ಟು ಇವೆ ಸರ್, ಇವುಗಳು ಫಾಲೋ ಆಗ್ತಾ ಇವೆಯಾ ಹೇಗೆ? ಸರ್ ಏನಂದ್ರೆ ಲೈಕ್ ಎಂಡ್ ಆಫ್ ದ ಡೇ ಎಲ್ಲಾ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಅಥವಾ ಬೇರೆ ಬೇರೆ ದೇಶಗಳು ಯಾವ್ದಿದೆ ಆ ರೀತಿ ದೇಶಗಳಿಗೆ ಬಂದು ಏನಕ್ಕೆ ಹೈರ್ ಮಾಡ್ತಿದ್ದಾರೆ ಅಂದ್ರೆ ಈಗ ರೀಸನ್ಗೆನೆ. ಈಗ ಸರ್ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ಅಲ್ಲಿನ ಲೇಬರ್ ಲಾಗಳು ಸ್ಟ್ರಾಂಗ್ ಆಗಿರುವಷ್ಟು ಅಥವಾ ಅಲ್ಲಿ ಅವ್ರಿಗೆ ಇರುವಂತ ಪವರ್ಗಳು ನಮ್ಮಲ್ಲಿ ಅಷ್ಟಿಲ್ಲ. ಅದು ಅಡ್ವಾಂಟೇಜ್ ಆಗಿ ತಗೊಂಡೆ ಕಾಸ್ಟ್ ಇಂದ ಹಿಡಿದು ಅಥವಾ ಎಂಪ್ಲಾಯಿ ಒಂದು ಸ್ಯಾಲರಿಯಿಂದ ಹಿಡಿದು ಎಲ್ಲಾದ್ರಲ್ಲೂ ಸೇವ್ ಆಗುತ್ತೆ. ಅಂಡ್ ಮೋರ್ ಓವರ್ ಪ್ರೊಡಕ್ಟಿವಿಟಿ, ನಮ್ಮ ಇಂಡಿಯನ್ ಎಂಪ್ಲಾಯೀಸ್ ಕೊಡುವಷ್ಟು ಪ್ರೊಡಕ್ಟಿವಿಟಿನ ಬೇರೆ ಯಾರು ಕೊಡಕ್ ಚಾನ್ಸೇ ಇಲ್ಲ. ಅಂಡ್ ಇನ್ನೊಂದೇನಂದ್ರೆ ಅವ್ರಿಗೆ ಸಿಗುವಂತ ಇಂಗ್ಲಿಷ್ ಫ್ಲೂಯೆನ್ಸಿ, ನೀವು ಯಾವುದೇ ಬೇರೆ ದೇಶಗಳಿಗೆ ಹೋದ್ರು ಅಥವಾ ಎಲ್ಲೇ ಹೋದ್ರು ಕೂಡ ನಮ್ಮ ಬೆಂಗಳೂರವರು ಅಥವಾ ನಮ್ಮ ಕರ್ನಾಟಕದವರು ಮಾತಾಡುವಂತ ಒಂದು ಫ್ಲೂಯೆಂಟ್ ಇಂಗ್ಲಿಷ್ ನ ಬೇರೆಯವರು ಮಾತಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಕೇರಳದವ್ರನ್ನ ತಗೊಂಡ್ರೆ ಅವ್ರಿಗೊಂದು ಆಟೋಮೆಟಿಕ್ಲಿ ಆ ಕೇರಳ ಸ್ಲ್ಯಾಂಗ್ ಬಂದ್ಬಿಡುತ್ತೆ, ಅಥವಾ ಬೇರೆ ಇನ್ಯಾವುದೋ ತಗೊಂಡ್ರೆ ಅವ್ರಿಗೊಂದು ಸ್ಲ್ಯಾಂಗ್ ಬಂದ್ಬಿಡುತ್ತೆ ಇಂಗ್ಲಿಷ್ ಜೊತೆಗೆ. ಬಟ್ ಇಲ್ಲಿ ಆ ರೀತಿ ಇಲ್ಲ, ಆ ರೀತಿ ಪ್ರೊಡಕ್ಟಿವಿಟಿ ಇದ್ದು ಆ ರೀತಿ ಜೊತೆಗೆ ಇವ್ರಿಗೆ ಏನಿದೆ ಒಂದು ಲೈಕ್ ಹೈ ಎಫಿಷಿಯನ್ಸಿ ಕೊಡುವಂತ ಎಂಪ್ಲಾಯೀಸ್ ಇಲ್ಲಿ ಸಿಗ್ತಾರೆ ಅನ್ನೋ ರೀಸನ್ಗೆನೆ ಅವ್ರು ಇಲ್ಲಿಂದ ಹೈರ್ ಮಾಡ್ತಿದ್ದಾರೆ. ಅಂಡ್ ಆ ರೀತಿ ಹೈರ್ ಮಾಡಿದಾಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹಾಗೆ ಇದೆ. ಏನಂದ್ರೆ ಲೈಕ್ ಅಲ್ಲಿ ನಾನು 4 ಗಂಟೆ ಆದ್ಮೇಲೆ ವರ್ಕ್ ಮಾಡಲ್ಲ ಅಂದ್ರೆ ಅವ್ರು ಮನೆ ಕಳಿಸ್ತಾರೆ, ಅದೇ ಏನಾದ್ರು ಇಲ್ಲಿ 4 ಗಂಟೆ ಆದ್ಮೇಲೆ ವರ್ಕ್ ಮಾಡಿಲ್ಲ ಅಂದ್ರೆ ಏನಕ್ಕೆ ಮಾಡಲ್ಲ ಅಂತ ಕ್ವಶನ್ ಮಾಡ್ತಾರೆ. ರೀಸನ್ ಇಷ್ಟೇ, ಯಾಕಂದ್ರೆ ಲೈಕ್ ಇಲ್ಲಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಮೊದ್ಲಿಂದ ಮಾಡಿ. ಈಗ ನೀವೇನೋ ಫಾರ್ ಎಕ್ಸಾಂಪಲ್ ಒಂದು ದಿನ OT ಮಾಡು ಅಂತ ನಿಮ್ ಮ್ಯಾನೇಜರ್ ಕೇಳಿದ್ರೆ ನೀವು ಮಾಡಲ್ಲ ಅಂತಂದ್ರೆ ಅದು ನಾಳೆ ನಿಮ್ಗೆ ಇನ್ನೊಂದೇನೋ ತರ ಪ್ರಾಬ್ಲಮ್ ಆಗಿ ಬರುತ್ತೆ. ಇನ್ಯಾವುದೋ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಇಟ್ಕೊಂತಾರೆ ಅಥವಾ ಅಲ್ಲಿಂದ ಇನ್ನೇನೋ ಪ್ರಾಬ್ಲಮ್ ಮಾಡ್ತಾರೆ. ಸೊ ಈ ರೀತಿಯಾದಂತ ಒಂದು ಬೇಸಿಕ್ ಇಂಡಿಯನ್ ಮೈಂಡ್ ಸೆಟ್ ಏನಿದೆ, ಇಲ್ಲಿ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಮತ್ತೆಲ್ಲೋ ನೋಡ್ಕೊಂತೀನಿ ಅನ್ನೋ ತರದ್ದು, ಅದು ಇಂಡಿಯಾದಲ್ಲಿ ಕಾಮನ್ ಆಗಿರೋದ್ರಿಂದ ಲೈಕ್ ಈ ಪ್ರೆಷರ್ ಆಟೋಮೆಟಿಕ್ ಕ್ರಿಯೇಟ್ ಆಗ್ತದೆ. ಅಂಡ್ ಮೋರ್ ಓವರ್ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಈ ಒಂದು ಲಾಗಳೇನಿದೆ ಅದು ಎಷ್ಟೋ ಜನ ಎಂಪ್ಲಾಯೀಸ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಒಂದು ಬೇಸಿಕ್ ಆಗಿ ಅವಾಗ ತಾನೇ ಕಾಲೇಜಿಂದ ಪಾಸ್ ಔಟ್ ಆಗಿ ಯೂಶಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ, ಅಥವಾ ಅದನ್ನ ಬಿಟ್ರೆ ಬೇರೆ ಮೈಗ್ರೇಟ್ ಆಗಿ ಬಂದಿರ್ತಾರೆ ಇಲ್ಲಿ ಬ್ಯಾಂಗ್ಳೂರ್ಗೆ ಕೆಲ್ಸಕ್ಕೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಅಂತ. ಇಲ್ಲಿ ಬಂದು ನಾನು ಲೀಗಲ್ ಆಗಿ ಫೈಟ್ ಮಾಡ್ತಾ ಕುತ್ಕೊಂಡು ಅಥವಾ ಅವ್ರ ಮೇಲೆ ಕೇಸ್ ಹಾಕೊಂಡು ಅದನ್ನ ನಾನು ಗೆದ್ದು ಅದಾದ್ಮೇಲೆ ನಾನೇನೋ ಅಚೀವ್ ಮಾಡ್ತೀನಿ ಇನ್ನೂ ಅಷ್ಟೆಲ್ಲ ಪೇಷನ್ಸ್ ಯಾರಿಗೂ ಇರೋದಿಲ್ಲ. ಸೊ ಹಂಗಿದ್ದಾಗ ಏನೇ ಆದ್ರೂ ಕೂಡ ಸಹಿಸ್ಕೊಂಡು ಹೋಗ್ಬೇಕಾದಂತ ಮನೋಭಾವ ಕೂಡ ನಮ್ಮಲ್ಲಿ ಬೆಳೆದು ಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಆ ರೀತಿಯಾದಂತ ಮನೋಭಾವ, ಅದ್ರ ಜೊತೆಗೆ ನಾನು ಇವತ್ತೇನಾದ್ರು ಫೈಟ್ ಮಾಡ್ತಾ ಕುತ್ಕೊಂಡ್ರೆ ನಾಳೆ ನನ್ನ ಏನಾದ್ರು ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಓವರ್ ಆಲ್ ಅವರು ಕಾರ್ಪೊರೇಟ್ ಲಿಸ್ಟ್ ಅಲ್ಲಿ ನಾಳೆ ಇನ್ನೇನ್ ಮಾಡ್ಲಿ ಅನ್ನೋ ಭಯ. ಅಂಡ್ ಬೇಸಿಕ್ ಏನಿದೆ ಡೇ ಟು ಡೇ ಲೈಫ್ ನ ನೆಸೆಸಿಟೀಸು ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು. ಈ ರೀತಿ ಎಲ್ಲಾ ಪ್ರಾಬ್ಲಮ್ಗಳಿದ್ದಾಗ ನಿಮ್ಮ ಹತ್ರ ಲಾ ಇದ್ರು ಕೂಡ ಅಥವಾ ನಿಮ್ಮ ಹತ್ರ ಎಷ್ಟೇ ಎನ್ಫೋರ್ಸ್ಮೆಂಟ್ಸ್ ನ ಪವರ್ ಇದ್ರು ಕೂಡ ಅದನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಇನ್ನೊಂದು ಕಾರ್ಪೊರೇಟ್ ಅಲ್ಲಿ ನಿಮ್ಗೆ ಬೇರೆ ಎಲ್ಲದಕ್ಕಿಂತ ನೋಡಿದ್ರೆ ಕಂಫರ್ಟಬಲ್ ಜಾಬ್, 100% ಸ್ಯಾಲರಿ ನಿಮ್ಗೆ ಗ್ಯಾರಂಟಿ. ಯಾವುದೇ ಪ್ರೊಫೆಷನ್ ತಗೊಳ್ಳಿ ನಿಮ್ಗೆ ಸ್ಯಾಲರಿ ಡಿಲೇ ಆಗ್ಬೋದು, ಬಟ್ ಕಾರ್ಪೊರೇಟ್ ಅಲ್ಲಂತೂ ನಿಮ್ಗೆ ಸ್ಯಾಲರಿ 101% ಡಿಲೇ ಆಗಕ್ಕೆ ಚಾನ್ಸೇ ಇಲ್ಲ ಅನ್ಲೆಸ್ ಅಂಟಿಲ್ ನಿಮ್ಗೆ ಯಾವ್ದೋ ಸ್ಟಾರ್ಟ್ಅಪ್ ಆಗಿದ್ರೆ. ಸೊ ಯೂಶಲಿ ನೀವು ಇದನ್ನ ಏನಿದೆ ಪ್ರೆಷರ್ ಅಥವಾ ಇದನ್ನೆಲ್ಲ ನೋಡ್ತಿದೀವಿ ತುಂಬಾ ಹೈ ಲೆವೆಲ್ ಕಂಪ್ನಿಗಳಲ್ಲಿ ಅಥವಾ ಹೈ ಮಾಡ್ಯೂಲ್ ಕಂಪ್ನಿಗಳಲ್ಲಿ ಅದು ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ಅಂಡ್ ಆಟೋಮೆಟಿಕ್ಲಿ ಅದು ನೀವು ಸ್ಟಾರ್ಟ್ಅಪ್ ಅಂತ ನೋಡಿದ್ರೆ ಅಲ್ಲಿ ಬೇರೆ ತರನೇ ಆದಂತ ಪ್ರೆಷರ್ಗಳಿರುತ್ತೆ. ಯಾಕಂದ್ರೆ ಸ್ಟಾರ್ಟ್ಅಪ್ ಅಂತ ಮಾಡಿದ್ರೆ ಅಲ್ಲಿ ನೀವೇ ಮಾರ್ಕೆಟಿಂಗು, ನೀವೇ ಫಿನಾನ್ಸು, ನೀವೇ HR ಎಲ್ಲಾನು ನೀವೇ ಮಾಡಬೇಕು. ಹೈ ಲೆವೆಲ್ ಅಂತ ಮಾಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕಾಂಪಿಟೇಷನ್ ವಿನ್ ಮಾಡಬೇಕು ಅಥವಾ ನಿಮ್ನ ನೀವು ಎವ್ರಿ ಡೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಮ್ಯಾನೇಜರ್ ಕೇಳಿಲ್ಲ ಅಂದ್ರೂ ಕೂಡ ನೀವೇ ವರ್ಕ್ ಮಾಡ್ತೀರಾ. ಸೊ ಆ ರೀತಿಯಾದಂತ ಒಂದು ಸಿಚುವೇಶನ್ ಕೂಡ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಬಿಕಾಸ್ ಯಾಕಂದ್ರೆ ಎನ್ವೈರನ್ಮೆಂಟ್ ಆ ರೀತಿ ಇರುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿದ್ದಾಗ ಎಷ್ಟೇ ಲೇಬರ್ ಲಾ ಇದ್ರು ಕೂಡ ಅಥವಾ ಯಾವುದೇ ರೀತಿ ಡಿಫ್ರೆನ್ಸ್ ಇದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಅದು ವರ್ಕ್ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ಬೇರೆ ಆದಂತಹ ಒಂದು ಪರಿಸ್ಥಿತಿ, ಯಾಕಂದ್ರೆ ಅವ್ರಿಗೆಲ್ಲ ಎಕನಾಮಿಕಲ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು ತುಂಬಾ ಬೇರೆ ತರನೇ. ಸೊ ಸರ್ ಹೇಳ್ದಂಗೆ ಅವ್ರಿಗೆ ಏನಾದ್ರು ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಮಾಡೋಕ್ ಆಗೋದಿಲ್ಲ ಅಂತ ಅವ್ರು ಏನಾದ್ರು ಒಂದು ಡಾಕ್ಟರ್ ಕಡೆಯಿಂದ ಲಿಸ್ಟ್ ತಗೊಂಬಂದ್ರೆ ಪೇ ಮಾಡ್ತಾರೆ, ಬಟ್ ಇಲ್ಲಿ ಮಾಡಕ್ ಆಗಲ್ಲ ಅಂದ್ರೆ ಮನೆಗೆ ಹೋಗು ಅಂತಾರೆ. ಸೊ ಆ ರೀತಿ ಡಿಫ್ರೆನ್ಸ್ ಇದ್ದಾಗ ಏನು ಮಾಡಕ್ಕಾಗಲ್ಲ.
ಎಸ್ ವೆಲ್ ಸುನಿಲ್ ಅವರೇ, ರವಿ ಸರ್ ಗಮನಿಸ್ತಾ ಇರ್ಬೋದು ನೀವು ಕೂಡ ಒಂದಷ್ಟು ವಿಚಾರಗಳು. ಈಗ ಲೇಬರ್ ಲಾ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಸರ್. ಕಾರ್ಮಿಕರಿಗೆ ಅಂತೇಳಿ ಒಂದಷ್ಟು ಕಾನೂನುಗಳಿವೆ, ಎಲ್ಲವೂ ಕೂಡ ಉಲ್ಲಂಘನೆ ಆಗ್ತಾ ಇದೆ IT ಕಂಪನಿಗಳಲ್ಲಿ. ಪಾಪ ಅವರ ಕಷ್ಟಗಳನ್ನು ಕೇಳೋರೇ ಇಲ್ಲ. ಹಾಗೆಯೇ ಇನ್ನೊಂದು ಅಂತ ಹೇಳಿದ್ರೆ ಸಮತೋಲನ ಜೀವನ ಸಾಗಿಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈಗ ಬ್ಲ್ಯಾಕ್ ಮೇಲ್ ವಿಚಾರವಾಗಿ ಮಾತಾಡೋಣ ಸರ್. ಏನಾದರೂ ಒಂದು ಟಾಸ್ಕ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಾನು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನನ್ನು ಕೆಲಸದಿಂದ ತೆಗಿತೀನಿ, ನಿನ್ ಪ್ರಮೋಷನ್ ಇಲ್ಲ, ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಓದಿದವರು ಹೆಚ್ಚಿದ್ದಾರೆ, ಉದ್ಯೋಗ ಕಡಿಮೆ ಇದೆ. ಉದ್ಯೋಗದ ಸಮಸ್ಯೆ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನೀನು ಹೋದ್ರು ನಾನು ಆ ಜಾಗ ಮಾಡ್ತೀನಿ ಮಾರಾಯ, ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ರಿಗೂ ಸಮತೋಲನವಾದ ಒಂದು ಉದ್ಯೋಗ ಇದ್ದಿದ್ರೆ ಇದ್ದವ್ರ ಹತ್ರ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಇವ್ರಿಗೆ ಏನಾಗಿದೆ ಅಂದ್ರೆ, ನೀನಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ ಮಾರಾಯ, ಕಾದು ಕೂತ್ಕೊಂಡಿದ್ದಾನೆ, ದುಡ್ಡು ಕೊಟ್ಟು ಬರ್ಲಿಕ್ಕಿದ್ದಾನೆ, ಸಂಬಳ ನಿನ್ಕಿಂತ ಕಡಿಮೆ ಸಂಬಳ ತಗೊಳ್ಲಿಕ್ಕೆ ಬರ್ಲಿಕ್ಕಿದ್ದಾನೆ, ಹಾಗಾಗಿ ನಿನ್ನ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಒತ್ತಡ, ಅಂದ್ರೆ ಕಂಪನಿಗೆ ಆ ಒಂದು ಧೈರ್ಯ ಬಂದ್ಬಿಟ್ಟಿದೆ. ಕಂಪನಿಗಳು ಸಂಸ್ಥೆಗಳಿಗೆ ಆ ಒಂದು ಧೈರ್ಯ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಇವರು ಅಷ್ಟೇ, ಅಯ್ಯೋ ದೇವ್ರೆ ನನಗೆ ಇದು ಬಿಟ್ರೆ ಬೇರೆ ಕತೆ ಇಲ್ಲ, ಇನ್ನೊಂದು ಕೆಲಸ ತಗೋಬೇಕಂದ್ರೆ ತುಂಬಾ ಸಮಯ ಬೇಕಾಗ್ತದೆ, ಎಲ್ಲೆಲ್ಲೋ ಹೋಗ್ಬೇಕಾಗತ್ತೆ, ಯಾರ್ಯಾರ್ದೋ ಇನ್ಫ್ಲುಯೆನ್ಸ್ ಮಾಡ್ಬೇಕಾಗತ್ತೆ. ಆದ್ರಿಂದ ಒತ್ತಡವನ್ನು ಅನುಭವಿಸ್ಕೊಂಡು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಓದೋರ ಸಂಖ್ಯೆ ಜಾಸ್ತಿ ಇದೆ, ಕೆಲಸ ಇಲ್ಲದಿದ್ದವರ ಸಂಖ್ಯೆನೂ ಜಾಸ್ತಿ ಇದೆ. ಸೊ ಇದನ್ನ ಅವರು ಇನ್ಕ್ಯಾಶ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಹೊರ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಓದ್ದವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಕೊಡುವಂಥ ಒಂದು ಸರ್ಕಾರಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ವಡೆ ಮಾರಿ ಬಜ್ಜಿ ಮಾರಿ ಅಲ್ಲ, ಅದೇನು ತಪ್ಪಲ್ಲ, ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಆದ್ರೆ ಅಷ್ಟು ಓದ್ಕೊಂಡು ಇದನ್ನ ಮಾಡೋದಿಗೆ ಅಂದ್ರೆ, ನೀವು ಯಾವುದಕ್ಕೂ ಹೋಗಿ ಬಂದವರು ಇದನ್ನ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ಬೇಕಾಗ್ತದೆ. ಈ ಸಂದೇಶ ಕೊಡ್ತಾ ಇದ್ದಾರೆ. ಅದೇ, ನಾನು ಉದ್ಯೋಗವನ್ನ ಕ್ರಿಯೇಟ್ ಮಾಡ್ತೀವಿ, ಸಾಕಷ್ಟು ಉದ್ಯೋಗವನ್ನ ನಿಮ್ಗಾಗಿ ಮೀಸಲಿಡುವಂಥದ್ದು ಮಾಡ್ತೀವಿ, ನಿಮ್ಮನ್ನ ಕೆಲಸ ಇಲ್ದಿದ್ದವ್ರನ್ನಾಗಿ ಕೂರ್ಸಲ್ಲ ಅನ್ನುವಂಥ ಮಾತುಗಳು ಯಾವುದೇ ರಾಜಕೀಯ ಪಕ್ಷಗಳಿಂದ ಬರ್ತಾ ಇಲ್ಲ. ಮತ್ತೆ ಈ ಕಡೆ ಲೇಬರ್ ಲಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಾರ್ಮಿಕ ಕಾಯ್ದೆ ಅಂದ್ರೆ ಏನು, ಕಾರ್ಮಿಕ ಕಾಯ್ದೆಯ ನಿಯಮ ಏನು, ಅದರ ಕರ್ತವ್ಯ ಏನು ಅನ್ನೋದು ಮೋಸ್ಟ್ಲಿ ಇಲ್ಲಿ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೆ ಗೊತ್ತಿರೋದು ಒಂದೇ, 18 ವರ್ಷ ಆಗಿದೆಯಾ, 17 ವರ್ಷ ಆಗಿದೆಯಾ, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾನ, ಅವ ಅಲ್ಲಿ ತಳ್ಳುಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನ, ಇದು ಮಾಡ್ತಾ ಇದ್ದಾನ ಅನ್ನೋದು ನೋಡ್ತಾರೆ ವಿನಃ, ಈ ಥರ IT-BTಗಳಲ್ಲಿ ಆಗುವ ಸಮಸ್ಯೆಗಳ ಕುರಿತು ಯಾವತ್ತಾದರೂ ನಿಮ್ಮ ಮಾಧ್ಯಮಗಳಲ್ಲಿ ನಾವು ಇಲಾಖೆಯವರು ನಾವು ಹೋಗಿ ರೈಡ್ ಮಾಡಿದ್ದೇವೆ, ಇಲಾಖೆಯವರು ಹೋಗಿ ಇದನ್ನ ಪ್ರಶ್ನೆ ಮಾಡಿದ್ದೀವಿ ಅಂತ ಹೇಳಿದ್ದು ಯಾವತ್ತಾದ್ರೂ ನೀವು ಕೇಳಿದ್ದೀರಾ? ನಾನು ಕೇಳಿಲ್ಲ. ಅದಕ್ಕೆ ಕೇಳ್ತಿರೋದು. ನೀವು ಕಂಪ್ನಿ ಗಾರ್ಮೆಂಟ್ಸ್ ಅಲ್ಲಿ ಹೋಗಿದ್ ಮಾಡ್ತಾರೆ, ಹೋಟೆಲ್ಗಳು ಹೋಗಿ ದಾಳಿ ಮಾಡ್ತಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಕಂಪನಿಗಳು ಹೋಟೆಲ್ಗಳು ಚಿಕ್ಕದ ಕಾಂಡಿಮೆಂಟ್ಸ್ ಅಲ್ಲಿ ಕೂಡ ಬಿಡಲ್ಲ, ಹೋಗಿ ಮಾಡ್ತಾರೆ. IT-BTಯಲ್ಲಿ ಹೋಗಿ ಇವರಿಗೆ ಕೆಲಸ ಇಷ್ಟು ಸಮಯ ಕೆಲಸ ಮಾಡ್ತಾ ಇದ್ದಾರೆ, ಇವರಿಗೆ ರಿಲೀಫ್ ಬೇಕು, ಅಥವಾ ಇವರು ಕೆಲಸ ಬಿಟ್ಟಿದ್ದಾರೆ, ಏಕಾಏಕಿ ಕೆಲಸದಿಂದ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹೋಗಿದ್ದು ಯಾವ್ದಾದ್ರು ನೀವು ಕೇಳಿದ್ದೀರಾ ಅಥವಾ ನಿಮ್ಮಲ್ಲಿ ವರದಿಯಾಗಿದೆ ಹೇಳಿ? ನನಗೆ ಗೊತ್ತಿಲ್ಲ. ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ, ಇವರು ಬರೀ ನಮ್ಮ ಕೆಲಸ ಅಂದ್ರೆ ಯಾವುದು, ಈ ತರ ಕಂಪ್ನಿಗಳು IT-BT ಸುದ್ದಿಗೆ ಹೋಗೋದೇ ಬೇಡ. IT-BT ಅಂದ್ರೆ ನಮ್ಮ ಇದಕ್ಕೆ ನಮ್ಮ ಕಾಯ್ದೆಗೆ ಬರೋದಿಲ್ಲ, ನಮಗೂ ಇವರಿಗೂ ಸಂಬಂಧನೇ ಇಲ್ಲ. ಇವ್ರೇನಿದ್ರು ನಮ್ಮವ್ರು ಅದೇ ಹೇಳ್ತಾರಲ್ಲ, ನಮ್ಮಲ್ಲಿ ಈಗ ಉತ್ತರ ಕರ್ನಾಟಕನ ಡಿವೈಡ್ ಮಾಡಿದ್ರು, ದಕ್ಷಿಣ ಕರ್ನಾಟಕನ ಡಿವೈಡ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಇವ್ರನ್ನ ಡಿವೈಡ್ ಮಾಡಿ ಬೇರೆ ಸೈಡಿಗೆ. ಇವರು ಅಷ್ಟೇ, ಇಲ್ಲಿಯ ಕಾರ್ಮಿಕರು ಕೂಡ, ನನ್ನ ಇವರು ಸುನಿಲ್ ರವರು ಪ್ರಥಮವಾಗಿ ಹೇಳಿದ್ರು, ಯಾವುದೇ ಸಂಘ ಸಂಸ್ಥೆ ಇಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು. ಸಂಘ ಸಂಸ್ಥೆ ಅವ್ರ ಪರವಾಗಿ ಹೋರಾಟ ಮಾಡುವಂಥವ್ರು ಎಲ್ಲರೂ ಇದ್ದಾರೆ. ನಮ್ಮ ಕಾರ್ಮಿಕ ಪರಿಷತ್ನಲ್ಲೇ IT-BT ವಿಭಾಗ ವಿಂಗ್ಸ್ ಇದೆ. ಆದರೆ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ ಹೌದಾದ್ರೆ, ನಮಗೆ ಇವತ್ತು ವೀಕೆಂಡ್ ಇದೆ, ನಾವು ಹೊರಗಡೆ ಬರಲ್ಲ, ನಾವು ಇವತ್ತೆಲ್ಲೋ ಹೋಗಬೇಕು, ಬೇರೆ ಟೈಮ್ನಲ್ಲಿ ಇಲ್ಲ, ನಮ್ಮ ಹತ್ರ ಸಮಯ ಇಲ್ಲ, ನಮಗೆ ಇದರ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ದುಡ್ಡಿದೆ ಸಾಕು ಅಂತ ಅಂದ್ರೆ, ಅವರ ಒತ್ತಡಗಳನ್ನು ಆ ಟೈಮ್ನಲ್ಲಿ ಒಂದು ಸಂಘ ಸಂಸ್ಥೆ ಆಗಿ ಇದನ್ನು ಒತ್ತಡ ಹೇರಿ ನಿಮ್ಮ ಕಂಪನಿ ಮೇಲೋ ಅಥವಾ ನಿಮ್ಮ ಒಂದು ಸಂಸ್ಥೆ ಮೇಲೋ ಒತ್ತಡ ಹೇರಿ ನಾವು ಈ ಒಂದು ಕೆಲವು ತಪ್ಪುಗಳನ್ನು ಸರಿಪಡಿಸೋಣ ಅಂತ ಹೇಳಿದ್ರೆ, ಸಂಘ ಸಂಸ್ಥೆಗಳು ಹೇಳಿದ್ರೆ, ಅವರು ಅದಕ್ಕೆ ಬರಲಿಕ್ಕೆ ಬಿಲ್ಕುಲ್ ಒಪ್ಪಲ್ಲ. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕನ್ನಡನೇ ಅವ್ರಿಗೆ ಮರ್ತೋಗ್ಬಿಡುತ್ತೆ, ಅವರು ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಐ ಡೋಂಟ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ, ಯಾಕೆ ಅಂತ ಹೇಳಿದ್ರೆ ಅದು ಅವಾಗ ಕನ್ನಡನೇ ಮರ್ತು ಬಿಡ್ತಾರೆ. ಅದಕ್ಕಾಗಿ ಏನ್ ಮಾಡಿದೆ, ಈ ಹೋರಾಟಗಾರರು ಕೂಡ, ಅದ್ರ ಪರವಾಗಿ ಹೋರಾಟಗಾರರು ಕೂಡ ಯಾವುದೇ ಯೂನಿಯನ್ ಮಾಡಲಿಕ್ಕೆ IT-BTಗೆ ಹೋಗಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನೀವು ಹಾಯ್ ಅಂದ್ರೆ ತಾನೇ ನಾನು ಹಾಯ್ ಅನ್ನಕ್ಕೆ ಸಾಧ್ಯ ಅಥವಾ ಬಾಯ್ ಅನ್ನಕ್ಕೆ ಸಾಧ್ಯ. ನೀವೇ ಅದು ನನಗೆ ಬೇಡ ಅಂತ ಹೇಳಿದ್ದೆ ಹೋದಾದ್ರೆ ನಾವು ಹೇಗೆ? ನಮಗೂ ಕೂಡ ಅವರ ಮೇಲೆ ಕಾಳಜಿ ಇದೆ. ಯಾಕೆಂದ್ರೆ ಅಲ್ಲಿರೋದು ಕೂಡ ನಮ್ಮನೆ ಮಕ್ಕಳು, ನಮ್ಮ ಮನೆ ಮಕ್ಕಳೇ. ಪಾಪ ಏನೋ ಬಡವ, ಬಹಳ ಕಷ್ಟಪಟ್ಟು ತಂದೆ ತಾಯಿಯವರು ಓದಿಸ್ತಾರೆ, ಅವರನ್ನ ಓದಿಸಿ ಅವರು ಈ ರೀತಿಯಾಗಿ ಬೆಳಿಬೇಕು, ಈ ರೀತಿಯಾಗಿ ಬೆಳಿಬೇಕು, ಈ ರೀತಿ ಇರಬೇಕು, ಅವರು ಕೂಡ ಕೈ ತುಂಬ ಸಂಬಳವನ್ನು ತರಬೇಕು ಅಂತ ಬಿಟ್ಟು ಪಾಡ್ತಾರೆ. ಆದ್ರೆ ಅವರು ಅಲ್ಲಿಗೆ
ಅವರಿಗೆ ದಾಟಿದ ತಕ್ಷಣ ನನಗೆ ಅನ್ಸಿದ ಪ್ರಕಾರ ಹೆಚ್ಚಿನ ಅಂಶ ಅವರು ಒತ್ತಡಕ್ಕೆ ಒಳಗಾಗಿ ಅವರ ಸ್ವತಂತ್ರತೆಯನ್ನ ಮರೆತು ಬಿಡ್ತಾರೆ. ಅವರ ಒಂದು ಮನೆ ಏನು, ಅವರ ಸಂಬಂಧಗಳೇನು, ಅವರ ಕಾಳಜಿಯನ್ನು ಮರೀತಾರೆ. ಕಾರಣ ಇಷ್ಟೇ, ಇವತ್ತು ಕೊಟ್ಟಿರೋದಕ್ಕಿಂತ ನಾಳೆ ಇನ್ನೂ ಚೆನ್ನಾಗಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು, ಇನ್ನೂ ಚೆನ್ನಾಗಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಒಂದು ಆ ಒತ್ತಡ, ಅವರು ಸ್ವಯಂ ಪ್ರೇರಿತವಾಗಿ ಒತ್ತಡ ಹಾಕ್ಕೊಳ್ಳೋದು ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಹಾಕುವಂಥ ಒತ್ತಡ ಒಂದು. ಈ ರೀತಿ ಮತ್ತೆ ಕೆಲಸದಿಂದ ಎಲ್ಲಿ ತೆಗಿದ್ರೆ ನಾವು ಏನು ಮಾಡೋದು? ಎಲ್ಲಿ ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ತದಾ? ಆಗಲ್ಲ. ಎಲ್ಲಿ ಯಾವ್ದಾದ್ರು ಸಂಘ ಸಂಸ್ಥೆಗಳ ಹತ್ರ ಹೋಗಕ್ಕಾಗತ್ತಾ? ಆಗಲ್ಲ, ಕೇಳಲ್ಲ. ಅವರೇ ಡಿಸೈಡ್ ಮಾಡ್ಬಿಡ್ತಾರೆ. ಇವ್ರ ಕಂಪ್ನಿಗಳು ಮಲ್ಟಿಮಿಲಿಯನರು, ಇವರು ಫಾರಿನಲ್ಲಿ ಕೂತ್ಕೊಂಡಿರ್ತಾರೆ, ಇವ್ರು ಯಾವ ಸಂಘ ಸಂಸ್ಥೆ ಮಾತು ಕೇಳ್ತಾರೆ ಅಂತ ಅವರೇ ಡಿಸೈಡ್ ಮಾಡಿ ಜಡ್ಜ್ ಮಾಡಿ ಅಗ್ರಿಮೆಂಟ್ ಬರೆದ್ಬಿಡ್ತಾರೆ. ಇದು ತಡಿತಾರೆ, ಅವರಿಗೆ ಆ ಶಕ್ತಿ ಇದೆ ಅನ್ನೋದು ಕೂಡ ಅವ್ರನ್ನ ನೋಡಲ್ಲ. ಅವ್ರು ಹೇಳ್ತಾರೆ ಇದ್ರ ವಿರುದ್ಧ ಎಲ್ಲ ಬರಕ್ ಆಗಲ್ಲ ರೀ, ಒಳಗಡೆನೆ ಬಿಡಲ್ಲ ಸೆಕ್ಯೂರಿಟಿ, ಇನ್ನೆಲ್ಲ ಆಗ್ತದೆ, ಬೇಡ ಇವ್ರು ಹೇಳ್ದಂಗೆ ಒಂದು ಕೇಳ್ಕೊಂಡಿರೋಣ, ಇಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗೋಣ, ಇಲ್ಲ ಅದಕ್ಕೂ ಜಾಸ್ತಿ ಒತ್ತಡ ಆಯ್ತು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋಣ. ಇಷ್ಟೇ ಅವ್ರಿಗೆ ಗೊತ್ತಿರುವಂಥದ್ದು. ಇದು ಆಗಬಾರ್ದು. ಅವ್ರಿಗೆ ಕೂಡ ಉತ್ತಮವಾದ ಜೀವನ ಇದೆ, ಅವ್ರಿಗೆ ಕೂಡ ಒಳ್ಳೆಯ ಜೀವನ ಇದೆ, ಅವರು ಕೂಡ ಸರ್ವರ ಹಾಗೆ ಬದುಕುವಂತ ಶಕ್ತಿ ಇದ್ದಾರೆ. ಅವರು ಡಿವೈಡ್ ಅಲ್ಲ, ನಮ್ಮರಲ್ಲೇ ಅವರೊಬ್ರು ಅನ್ನುವ ರೀತಿ ನಾವು ನೋಡ್ಕೊಳ್ತೇವೆ. ಅವರು ಕೂಡ ಆ ಒಂದು ಸನ್ನಿವೇಶಕ್ಕೆ ಹೊಂದ್ಕೋಬೇಕು ಅಂತೇಳಿ, ಅಂದ್ರೆ ತಪ್ಪು ನಡೆದಾಗ ಅದನ್ನು ವಿರೋಧಿಸುವಂತ ಒಂದು ಮನಸ್ಥಿತಿ ಅವರಲ್ಲಿ ಬೆಳಿಬೇಕು. ಯಾವುದೋ ಒಂದು ಆಮಿಷಕ್ಕೊಳಗಾಗೋ ಅಥವಾ ಯಾವುದಕ್ಕೂ ಅಲ್ಲ. ಕಾನೂನು ಎಲ್ಲರಿಗೂ ಇದೆ. ಕಾನೂನಿಗೆ ಒಂದು ಇಮೇಲ್ ಮಾಡುವಂತ ಸಂಸ್ಕೃತಿ ಇದೆ. ಅವರಿಗೆ ಎಲ್ಲದೂ ಕಲ್ತವ್ರು ಇದ್ದಾರೆ. ಇಮೇಲ್ ಮಾಡ್ಬೇಕು, ನಮಗೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಗ್ಗೂಡಿ, ಆದ್ರೆ ಆ ಒಗ್ಗೂಡುವಂತ ಕೆಲಸಕ್ಕೆ ಹೋಗಲ್ಲ. ಇವ್ರು ನೋಡಿರೋ ಅವ್ರಿಗಾಗಲ್ಲ, ಅವ್ರು ನೋಡಿರೋ ಇವ್ರಿಗಾಗಲ್ಲ. ಅದರ ಒಂದು ಸದುಪಯೋಗನ, ಇವರ ಒಳಗಿನ ಒಂದು ಭಿನ್ನಾಭಿಪ್ರಾಯದವನ್ನ ಸದುಪಯೋಗ ಪಡಿಸ್ಕೊಳ್ಳುವಂತ ಇರೋದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇರುತ್ತೆ. ಕಂಪನಿಗೆ ಒಳ್ಳೇದಾಗುತ್ತೆ. ಇವನ ಆರೋಗ್ಯ ದಿನೇ ದಿನ ಕಿಡ್ನಿ ಸಮಸ್ಯೆ ಬರ್ತಾ ಇದೆ, ಬೊಜ್ಜು ಬರುವಂತದ್ದು ಬರ್ತಾ ಇದೆ, ಕಣ್ಣಿನ ಸಮಸ್ಯೆ ಬರುತ್ತದೆ, ಮೈಗ್ರೇನ್ ಬರ್ತಾ ಇದೆ, ಒಂದೆರಡಲ್ಲ ಇಷ್ಟೂ ಸಮಸ್ಯೆಗಳಿಗೆ ಅವನು ಈಗ ನೋಡ್ಬೋದು. ನೀವು ITBT ಹೋಗೋದ್ರಲ್ಲಿ ಎಲ್ಲರೂ ಅಲ್ಲ, ಕೆಲವರಿಗೆ ಹೇಳ್ತೀನಿ, ಬೇಸರ ಆಗ್ಬೇಡಿ, ಇದ್ದವ್ರು ಮಾತ್ರ ಅದನ್ನ ತಿಳ್ಕೊಳ್ಳಿ. ನಿಮ್ಗೆ ಯಾರಿಗೆ ಸಲ್ಸುತ್ತೋ ಅವ್ರಿಗೆ ಮಾತ್ರ ಇದು. ಅವ್ರು ನೋಡ್ಬೇಕು, ಅವ್ರದ್ದು ಇನ್ನೂ 25 ವರ್ಷ ಆಗಿರುತ್ತೆ. ಯಾರಾದ್ರೂ ನೋಡಿದವರು ಎಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರೆ 40-45 ಆಗಿರ್ಬೋದಾ ಸರ್? 40-45 ವರ್ಷ ಅಂದ್ರೆ 25 ವರ್ಷದ ವ್ಯಕ್ತಿ 45 ವರ್ಷದ ವ್ಯಕ್ತಿಯ ರೀತಿ ಕಾಣಿಸ್ತಾ ಇದ್ದಾನೆ ಅಂದ್ರೆ ಅವರ ಮೇಲೆ ಒತ್ತಡ ಮತ್ತು ಅವನು ಅನುಸರಿಸುತ್ತಿರುವ ಫುಡ್ ಮೇಂಟೆನೆನ್ಸ್ ಮತ್ತೆ ಅವನು ಯಾವ ರೀತಿ ಅಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾನೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಎಸ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್ ಮತ್ತೆ ಜಿ ಕನ್ನಡ ನ್ಯೂಸ್. ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅಶೋಕ್ ಕಟ್ಟಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನೀವು ಆಗ್ಲೇ ವಿದೇಶದಲ್ಲಿರುವಂತ ಕಾನೂನುಗಳು ಅಥವಾ ಲೇಬರ್ ಲಾಗಳ ಪರವಾಗಿ ಅಥವಾ ಅಲ್ಲಿರುವಂತ ಸಿಸ್ಟಮ್ಗಳ ಕುರಿತಂತೆ ಹೇಳ್ತಾ ಇದ್ರಿ ಸರ್. ಇನ್ನುಳಿದಂತೆ ಒಬ್ಬ ಎಂಪ್ಲಾಯಿಗೆ ಅಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಆತ ಏನೇನ್ ಮಾಡೋಕೆ ಆಪ್ಷನ್ಗಳಿವೆ ಸರ್? ಓಕೆ, ಇಲ್ಲಿ ಎಂಪ್ಲಾಯಿಗಳಿಗೆ ಅದಕ್ಕಿಂತ ಮುಂಚೆ ಸರ್ ಒಂದು ಮಾತಾಡ್ತಾ ಇದ್ರು, ನಾನು ಅದೊಂದು ಪಾಯಿಂಟ್ಗಳನ್ನ ಹೇಳ್ಬಿಡ್ತೀನಿ. ಒಗ್ಗೂಡಿಕೆ ಇಲ್ಲ ಅಂತ ಹೇಳ್ತಾ ಇದ್ರು ಎಂಪ್ಲಾಯಿಗಳಲ್ಲಿ. ಅದು ನನ್ನ ಪ್ರಕಾರ ತಪ್ಪು. ಯಾಕಂದ್ರೆ ನಾನು 2007ರಿಂದ 2017ರಲ್ಲಿ ಬೆಂಗಳೂರಲ್ಲೇ ಇದ್ದೆ. ನಾವು ತುಂಬಾ ಹೋರಾಟಗಳನ್ನ ಮಾಡಿದ್ದೀವಿ. ಯಾವ ಸರ್ಕಾರವು ಯಾವ ಸಂಘ ಸಂಸ್ಥೆಗಳು ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಲಿಲ್ಲ. ಓಕೆ, ಯಾಕಂದ್ರೆ ಇದು ಸಂಸ್ಥೆಗಳ ಕೈಯಲ್ಲಿದೆ. ಈ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆಗಳು ಯಾರ ಹಿಡಿತದಲ್ಲೂ ಕೇಳಲ್ಲ. ಅದಕ್ಕೆ ಸರ್ಕಾರವೇ ಮೂಗ್ದಾರ ಹಾಕ್ಬೇಕು. ಓಕೆ, ಸರ್ಕಾರವೇ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಆ ಸರ್ಕಾರಗಳೇ ಮೂಗ್ದಾರ ಹಾಕದಲ್ಲಿ ಮಾತ್ರ ಅದು ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ವರ್ಕೌಟ್ ಆಗೋದಿಲ್ಲ. ಓಕೆ, ಈಗ ಅದನ್ನು ಹೇಳ್ತೀನಿ ನಿಮಗೆ. ನಾವು 2005ರಲ್ಲೂ ITBTಯಲ್ಲಿ ಹೋರಾಟ ಮಾಡಿದಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ, ಓಕೆ, ಅದರಲ್ಲಿ ಬೆದರಿಕೆಗಳು ಬಂದಿದ್ದು IT ಇಂದ. ಓಕೆ, ಅವ್ರು ಯಾವ್ಯಾವ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆದರಿಕೆಗಳು ಬಂದು, ನೀವು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದಾರೆ, ನಿಮ್ಮನ್ನು ತೆಗಿತೀವಿ ಅನ್ನುವಂತ ಲೆವೆಲ್ಗಳು ಕಂಪನಿಯಿಂದ. ಸರ್, ನೀವು ಮಾತಾಡ್ತಾ ಇದ್ರಿ ಮಧ್ಯ ಬಂದೆ ಕಟ್ಟಿ ಅವರೇ, ಇದಕ್ಕೆ ಏನಂತ ಹೇಳಿದ್ರೆ ಸರ್, ಅವರು ಒಗ್ಗಟ್ಟಿನಲ್ಲಿದ್ರೆ, ನಾನು ಯಾಕೆ ಈ ಒಗ್ಗಟ್ಟಿಂದ ಹೇಳಿದೆ ಅಂತ ಹೇಳಿದ್ರೆ, ಈ ತರದ ಬೆದರಿಕೆ ಬಂದಾಗ ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಭಯ ಬಿದ್ದು, ಯಾಕಂದ್ರೆ ಪಾಪ ಸಾಲ ಮಾಡಿ ಓದಿರ್ತಾರೆ, ಅವರು ಸಾಲನ ತೀರಿಸಬೇಕು, ಲೋನ್ ಮಾಡಿ ಬಂದಿರ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಹಿಂದೆ ಸರಿಯುವಂತ ಕೆಲಸ ಮಾಡ್ತಾರೆ. ಹಿಂದೆ ಸರಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲೇ ಒಗ್ಗಟ್ಟು ಬಿರುಕು ಬಿಡ್ತದೆ. ನೀವು ಏನಾರು ಆಗ್ಲಿ ಅಂತ ಹೇಳಿ ಎಲ್ಲರೂ ಇದ್ದಿದ್ದೆ ಅವ್ರ ಕಂಪನಿ ರನ್ ಮಾಡ್ಬೇಕಂದ್ರೆ ಅವ್ರು ಬರ್ಲೇಬೇಕಾಗತ್ತೆ, ಸರ್ಕಾರ ಕೂಡ ಬರ್ಬೇಕಾಗತ್ತೆ. ಅದೇ ಒಗ್ಗಟ್ಟು. ಸಾರಿ, ಹಟ್ಟಿ ಅವರೇ ಕಂಟಿನ್ಯೂ ಮಾಡಿ.
ಕರೆಕ್ಟ್. ಯಾ ಸರ್ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಎಲ್ರಿಗೂ ನನಗೆ ಬೇಕು ಸರ್ ಹೇಳ್ದಂಗೆ ಎಲ್ಲರೂ ಬರೋಕ್ಕಾಗಲ್ಲ. ಈಗ ಒಂದು ಕಂಪ್ನಿಯಲ್ಲಿ ಒಂದು 20-30 ಸಾವಿರ ಇರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಯಾರಿಗೆ ತಮ್ಮ ತೊಂದರೆ ಆಗಿರುತ್ತೆ ಅಂಥವರು ಬರೋರು. ಓಕೆ, ಇಲ್ಲ ಅಂದ್ರೆ ತುಂಬಾ ಜನಗಳು ಬರಲ್ಲ. ಓಕೆ, ಅದೊಂದು ಪಾರ್ಟಿಗೆ ಇರ್ತೀನಿ. ನಾನು ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮತ್ತೆ ಒಳ್ಳೆ. ಇಲ್ಲಿ ಕಲೆಕ್ಟಿವ್ ಲೇಬರ್ ಅಗ್ರಿಮೆಂಟ್ ಇರುತ್ತೆ, ಯಾವ ತರ ಹೋರಾಡ್ತಾರೆ ಏನಂತೇಳಿ. ನಾ ಹೇಳ್ದಂಗೆ ಇಲ್ಲಿ ಸರ್ಕಾರಗಳೇ ಸ್ಟ್ರಿಕ್ಟ್ ಇದೆ. ಓಕೆ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಸ್ಗಳು ಸ್ಟ್ರಿಕ್ಟ್ ಇದೆ. ಓಕೆ, ಅವರು ಒಂದು ಕಂಪ್ಲೇಂಟ್ಗಳನ್ನ ಲಾಸ್ ಮಾಡ್ಬೋದು, ಅವರು ಕೋರ್ಟಿಗೆ ಹೋಗ್ಬಹುದು. ಓಕೆ, ಎಂಪ್ಲಾಯಿಗಳ ಇಲ್ಲಿ ಉದ್ಯೋಗಿಗಳೇ ಮೇಲುಗೈ ಯಾವಾಗಲೂ. ಓಕೆ, ಅವರಿಗೆ ಏನಾದರೂ ತೊಂದರೆ, ನಾ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಇಲ್ಲಿ ನಿಮಗೆ ಸಿಕ್ನೆಸ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ. ನನಗೇನೋ ಆಯ್ತಪ್ಪ, ಓಕೆ, ನನಗೆ ಫ್ಯಾಟಿ ಲಿವರ್ ಬಂತಪ್ಪ, ಐ ವಾಂಟ್ ಟು ಟೇಕ್ ಸಮ್ ರೆಸ್ಟ್ ಫಾರ್ 1 month or 2 years. ಅಪ್ ಟು 2 years ಯು ಕ್ಯಾನ್ ಸ್ಟೇ ಇನ್ ಹೋಮ್, ದ ಗೌರ್ಮೆಂಟ್ ವಿಲ್ ಸಪೋರ್ಟ್. ಓಕೆ, ಇನ್ ಕೇಸ್ ಆಫ್ ಬರ್ನ್ ಔಟ್ ಅಂದ್ರೆ ನನಗೆ ಮೆಂಟಲಿ ಟಾರ್ಚರ್ ಆಗಿದೆ, ನನಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ, ಸೊ ದಟ್ ದೇ ವಿಲ್ ಗಿವ್ ದ ಸೊ ದಟ್ ಎಲ್ಲದಕ್ಕೂ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇದೆ. ಮತ್ತೆ ಇಲ್ಲಿ ನಿಷ್ಠಾವಂತರು ಇದ್ದಾರೆ, ಕೆಲಸಗಾರರು ತುಂಬಾ ನಿಷ್ಠಾವಂತರು ಇಲ್ಲಿ. ಓಕೆ, 8 ಗಂಟೆ ನಾನು ಲಾಗಿನ್ ಆಗ್ಬೇಕಪ್ಪ, 12 ಗಂಟೆ ಕೆಲಸ ಮಾಡಬೇಕು, ನಾನು 4 ಗಂಟೆ ಹೋಗ್ಬೇಕು, ನನ್ನ ಫ್ಯಾಮಿಲಿ ಇದೆ, ಸೊ ದಟ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಆಲ್ಸೋ ಇಂಪಾರ್ಟೆನ್ಸ್, ಬಿಕಾಸ್ ಎವ್ರಿಥಿಂಗ್ ಈಸ್ ವಾಟ್ ಎವರ್ ದೇ ಆರ್ ಅರ್ನಿಂಗ್ ಬಿಕಾಸ್ ಆಫ್ ಫ್ಯಾಮಿಲಿ, ಬಿಕಾಸ್ ಆಫ್ ದೇರ್ ಲೈಫ್ಸ್. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇರೋದಂದ್ರೆ, ಇಂಡಿಯಾದಲ್ಲೂ ಈ ಕಾನೂನುಗಳನ್ನ ಸರ್ಕಾರವೇ ರಚಿಸಬೇಕು. ಖಂಡಿತ. ಸಂಘ ಸಂಸ್ಥೆಗಳು ರಚಿಸಿದ್ರೆ, ನಮ್ಮಂತ ರಚಿಸಿದ್ರೆ ಇದಕ್ಕೆ ಬೆಲೆ ಸಿಗಲ್ಲ. ಸರ್ಕಾರಗಳು ಇದನ್ನ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡೋದ್ರಾಗಲಾಗ್ಲಿ, ಅಲ್ಲಿ ಅವರಿಗೆ ರೆಸ್ಟ್ರಿಕ್ಷನ್ ಹಾಕಿದ್ರೆ, ಓಕೆ, ಈ ಕಲೆಕ್ಟಿವ್ ಲೇಬರ್ಗಳ ಲಾಗಳಿದೆ. ಯಾವುದಾದರೂ ಒಂದು ಉದ್ಯೋಗಿ ಬಂದು ತಮ್ಮ ಸಂಸ್ಥೆಯ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ, ನಿರ್ದಾಕ್ಷಿಣ್ಯವಾಗಿ ಆ ಸಂಸ್ಥೆಗಳನ್ನ ಬೆನಿಫಿಟ್ಗಳನ್ನ, ಮೂಲ ಸೌಕರ್ಯಗಳನ್ನ ಗಮನಿಸ್ತಾ ಇರಬಹುದು. ನಮ್ಮ ದೇಶ ಆಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಇಲ್ಲಿರುವಂಥ IT ಉದ್ಯೋಗಿಗಳ ಸಮಸ್ಯೆಗಳ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಬರೀ ಸಮಸ್ಯೆಗಳು ಮಾತ್ರ ಅಲ್ಲ, ಕೆಲಸ ಮಾಡುವಂಥ ಜಾಗದಲ್ಲಿರುವಂಥ ಸಮಸ್ಯೆಗಳು ಮಾತ್ರ ಅಲ್ಲ, ಮುಂದಿನ ಹಂತದಲ್ಲಿ ಆರೋಗ್ಯ ಸಮಸ್ಯೆಗಳು ಏನೇನು ಬರಬಹುದು, ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕೆಲಸದ ಒತ್ತಡದಿಂದ ಟೆಕ್ಕಿಗಳಿಗೆ ಟೆನ್ಷನ್ ಸಿಕ್ಕಾಪಟ್ಟಿ ಆಗ್ತಾ ಇದೆ, ವಿವಿಧ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 12ರಿಂದ 14 ಗಂಟೆ ಆಫೀಸಲ್ಲಿ ಇರಬೇಕು ಅಂತ ಹೇಳಿದ್ರೆ ಏನು ಕತೆ, ಅವರಿಗೊಂದು ಬದುಕಿಲ್ವಾ, ಅವರಿಗೆ ಮನೆ ಇಲ್ವಾ, ಫ್ಯಾಮಿಲಿ ಇಲ್ವಾ, ಈ ವಿಚಾರವಾಗೂ ಕೂಡ ಚರ್ಚೆ ಆಯಿತು. ಮುಂದಿನ ಹಂತದಲ್ಲಿ ಅವರಿಗೆ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು ಏನೇನು, ತಜ್ಞ ವೈದ್ಯರನ್ನ ಮಾತನಾಡಿಸ್ತಾ ಹೋಗೋಣ. ಶರತ್ ಸರ್, ಗಮನಿಸ್ತಾ ಇದ್ರಿ, ಈಗ ಒಂದು ಕಡೆಯಲ್ಲಿ ಕೆಲಸದ ಒತ್ತಡ, ಇನ್ನೊಂದು ಕಡೆಯಲ್ಲಿ ಓವರ್ ಟೈಮ್ ಡ್ಯೂಟಿಯನ್ನ ಮಾಡಬೇಕು, ಇದರಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು ಏನೇನು ಸರ್? ಮೊದಲನೇದಾಗಿ ಏನು ಇವತ್ತು ಈ ಟಾಪಿಕ್ ಇದೆ, ಇದು ಬರೀ IT ಅವರಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡಲ್ಲ. ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್. ಎಲ್ಲೆಲ್ಲಿ ಕೆಲಸ ಜಾಸ್ತಿ ಇದೆ, ಕೆಲಸದ ಒತ್ತಡ ಜಾಸ್ತಿ ಇದೆ, ಎಲ್ಲಿ ಆರೋಗ್ಯವನ್ನ ಪ್ರಯಾರಿಟಿ 2 ಮಾಡ್ಕೊಂಡ್ಬಿಟ್ಟು ಕೆಲಸವನ್ನ ಪ್ರಯಾರಿಟಿ 1 ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ಲ ಕೂಡ ನಾನು ಹೇಳ್ತಿರುವಂತಹ ಒಂದು ಕನ್ಸೆಪ್ಟ್ಗಳು, ನೀವು ಇವತ್ತು ಚರ್ಚೆ ಮಾಡ್ತಿರುವಂತದ್ದು, ಬೇರೆ ತಜ್ಞರು ಕೂಡ ಚರ್ಚೆ ಮಾಡ್ತಿರುವಂತದ್ದು, ಎಲ್ಲದೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಮೊದಲನೇದಾಗಿ ಇವಾಗ ಏನು ವರ್ಕ್ ಫ್ರಮ್ ಹೋಮ್ ಇದ್ರೂ ಕೂಡ ನಾನು IT ಅವ್ರ ಬಗ್ಗೆನೇ ಮಾತಾಡ್ತೇನೆ. ಬಿಕಾಸ್ ನನ್ನ ಕ್ಲಿನಿಕಲ್ಲಿ ನನಗೆ ಜಾಸ್ತಿ ಪೇಷಂಟ್ಸ್ ಗಳು ಬರ್ತಿರೋದು IT ಇಂದಾನೆ. ಸೊ ಇಷ್ಟೊತ್ತು ಚರ್ಚೆ ಮಾಡ್ತಿದ್ವಿ, ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ಕೇಳ್ತಾ ಇದ್ದೆ. ಅದು ಖಂಡಿತವಾಗ್ಲೂ ನನ್ನ ಪೇಷಂಟ್ಸ್ ಗಳ ಬಗ್ಗೆನೇ ಹೇಳಿದಂಗೆ ಇತ್ತು ಸ್ಟೋರಿ. ಯಾಕೆಂದ್ರೆ ಫಿಸಿಕಲ್ ಆಗಿ ಇವಾಗ ನಾವು ಹಲವಾರು ತೊಂದರೆಗಳಿಗೆ ಒಳಗಾಗ್ತಾರೆ IT ಅವರು, ತುಂಬಾ ಕೆಲಸ ಆಗ್ಬಿಟ್ಟು. ಅದರಲ್ಲಿ ಮೊದಲನೇದಾಗಿ ಫಿಸಿಕಲ್ ಸ್ಟ್ರೇನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇವಾಗ ಕೆಲಸ ತುಂಬಾ ದೂರ ಇರುತ್ತೆ. ಟ್ರಾವೆಲ್ ಬಗ್ಗೆ ಹೇಳ್ತಿದ್ರು ಸರ್ ಅವಾಗ. ಸೊ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ. ಟ್ರಾವೆಲ್ ಮಾಡ್ಕೊಂಡು ಹೋಗುವಾಗ ಅಲ್ಲೂ ಕೂಡ ಕೆಲಸದ್ದು ಅವ್ರಿಗೆ ಏನಿರುತ್ತೆ, ಒತ್ತಡ ತಲೆಯಲ್ಲಿ ಅದೇ ಇರುತ್ತೆ. ಸೊ ಮೈಂಡ್ಫುಲ್ ಆಗಿರ್ಲಿಕ್ಕೆ ಆಗಲ್ಲ. ಊಟ ಮಾಡುವಾಗ್ಲೂ ಕೂಡ ಕೆಲಸದೇ ಇರುತ್ತೆ ತಲೆಯಲ್ಲಿ. ಅವರು ಎಲ್ಲೋ ಆಚೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಕೆಲಸದೇ ಇರುತ್ತೆ. ಹಿಂಗಾಗಿ ಅವರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅವ್ರದೇ ಆಫೀಸ್ ಕ್ಯಾಬ್ ಇರ್ಬೋದು. ಇದರಿಂದ 1 hour 2 hour ನಾನು ನೋಡ್ತಿದ್ದೇನೆ, RR ನಗರದಿಂದ ವೈಟ್ ಫೀಲ್ಡ್ ವರ್ಗೂ ಹೋಗ್ತಾ ಇರ್ತಾರೆ, ಅಥವಾ ನಮ್ಮ ಬನ್ನೇರ್ಘಟ್ಟ ರೋಡ್ ಇಂದ ಆ ಕಡೆ ಬಾನಸವಾಡಿವರೆಗೂ ಹೋಗ್ತಾ ಇರ್ತಾರೆ. ಈ ರೀತಿ ಹೋಗ್ತಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪದೇ ವೀಕ್ಲಿ 2 days 3 days 2 days 3 days ಹೋಗ್ತಿರ್ತಾರೆ. 4 ವೀಲರ್ ತಗೊಂಡು ಹೋದ್ರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತೇವೆ ಸರ್, 2 hour ಬೇಕು, ನಾನು 2 ವೀಲರ್ ಹೋಗ್ತೇನೆ, 1 hour ಹೋಗ್ತೇನೆ ಅಂತ ಅವ್ರದ್ದು ಕನ್ಸೆಪ್ಟ್. ನೀವು 2 ವೀಲರ್ ಹೋದ್ರೆ ನಿಮ್ಗೆ ಆಗ್ತಿರುವಂತಹ ಶಾರೀರಿಕ ತೊಂದರೆಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಬೆನ್ನೋಷ್ಟು ಆಗುತ್ತೆ.
ಇಲ್ಲಿ ಕೂತ್ಕೊಂಡು ಹೋಗ್ತಾರೆ, ಅಲ್ಲಿ ಆಮೇಲೆ ಸಿಸ್ಟಮ್ ಮುಂದೆ ಕೂತ್ಕೊಳ್ಳುವಂಥದ್ದು. ಸೊ ಬೆನ್ನು, ಲೋವರ್ ಬ್ಯಾಕ್ ಪೇನ್ ಮತ್ತೆ ಕುತ್ತಿಗೆ ನೋವು ಎರಡೂ ಕೂಡ ಕಟ್ಟಿಟ್ಟ ಬುತ್ತಿ ಇದು ಸ್ಟಾರ್ಟ್ ಆಗುತ್ತೆ. ಇದು ಕ್ರಮೇಣವಾಗಿ ಸ್ಟಾರ್ಟ್ ಆಗೋ ಇನ್ನೇನ್ ಆಗ್ತಾ ಇದೆ ಅಂತ ಹೇಳುವಷ್ಟೊತ್ತಿಗೆ ಕೆಲವೊಬ್ಬರಿಗೆ ಫುಡ್ ಇಂದ ತೊಂದರೆ ಆಗ್ಬಿಟ್ಟು ಪೈಲ್ಸ್ ಆಗುವಂತ ಸಮಸ್ಯೆಗಳು, ಫಿಶರ್ ಆಗುವಂತ ಸಮಸ್ಯೆಗಳು, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬೈಕ್ ಓಡಿಸ್ತಾ ಇರ್ತಾರೆ, ಕಾರ್ ಓಡಿಸಿದ್ರು ಕೂಡ ಈ ಸಮಸ್ಯೆ ಬರಬಹುದು. ಸೊ ಈ ರೀತಿಯಾದಂತಹ ಒಂದು ಮೂಲವ್ಯಾಧಿ ಆಗುವಂತ ಸಮಸ್ಯೆ ಇರುತ್ತೆ. ಇದು ಫಿಸಿಕಲ್ ಆಗಿ ನೋಡಿರುವಂತದ್ದು. ಇದು ಬಿಟ್ರೆ ಇದು ತುಂಬಾ ಇರುತ್ತೆ, ಬಟ್ ಜನರಲ್ ಆಗಿ ನಾನು ಹೇಳ್ತಿರುವಂತದ್ದು ಅರ್ಲಿ ಆರ್ಥರೈಟಿಸ್ ಸಮಸ್ಯೆ ಇರಬಹುದು, ಅಥವಾ ಈ ರೀತಿಯಾದಂತಹ ಗಟ್ ರಿಲೇಟೆಡ್ ಇಶ್ಯೂಸ್ ಇರಬಹುದು. ಅದು ಆಸಿಡಿಟಿ ಇರಬಹುದು, ಅಥವಾ ಅದು ಮೂಲವ್ಯಾಧಿ ಇರಬಹುದು, ಫಿಶರ್ ಇರಬಹುದು. ಈ ರೀತಿಯಾದಂತಹ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಶಾರೀರಿಕ ಆದ್ಮೇಲೆ ಮಾನಸಿಕ ಒತ್ತಡದಿಂದ ಮಾನಸಿಕ ತೊಂದರೆಗಳು ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಆಂಗ್ಸೈಟಿ ಶುರು ಆಗುತ್ತೆ. ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಮೈಂಡ್ಫುಲ್ ಆಗಿರ್ಲಿಕ್ಕೆ ಆಗಲ್ಲ. ಇವಾಗ ಊಟ ಮಾಡ್ತಿದೀವಿ ಅಂತ ಹೇಳಿದ್ರೆ ಊಟ ಮಾಡಲ್ಲ, ಅವರು 4-5 ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ಊಟ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಮೈಂಡ್ಫುಲ್ನೆಸ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಏಕಾಗ್ರತೆ ಇರಲ್ಲ. ಅದೇ ರೀತಿ ಅವ್ರು ಯಾವುದೇ ಕೆಲಸ ಮಾಡ್ತಿದ್ರು ಮಲ್ಟಿ ಟಾಸ್ಕಿಂಗ್ ಶುರು ಮಾಡಿರ್ತಾರೆ. ಇದು ನಾನು ಕೆಟ್ಟದಂತ ಹೇಳ್ತಿಲ್ಲ, ಅವ್ರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಪ್ ಟು ಸರ್ಟನ್ ಲಿಮಿಟ್ ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮಾಡಬಹುದು. ಅದನ್ನ ಮೀರಿ ಅವರು ಸ್ವಲ್ಪ ಆ ಟ್ರೈನಿಂಗ್ ತಗೊಂಡಿದ್ದಾರೆ, ಕೋಚಿಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮಾಡುವಂಥದ್ದು. ಇದನ್ನ ಏನ್ ಸರ್ ಏನು ಮಾಡ್ಬೇಕು ಅಂದ್ರೆ ಮನೇಲಿ ಕುತ್ಕೊಳ್ಳೋದ ಅಂತ ಹಂಗಲ್ಲ ನಾನು ಹೇಳ್ತಿರೋದು. ಬಟ್ ಸಡನ್ ಆಗಿ ಅವರು ತಮ್ಮ ಒಂದು ಅವರ್ಸ್ ಅನ್ನ ಎಕ್ಸ್ಪಾಂಡ್ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಸರ್ ಹೇಳ್ತಿರೋ ಪ್ರಮೋಷನ್ ಇರಬಹುದು, ಅಥವಾ ಯಾವುದೋ ಒಂದು EMI ಕಟ್ಟೋದಕ್ಕೆ ಡೇ ಶಿಫ್ಟ್ ನೈಟ್ ಶಿಫ್ಟ್ ಎರಡೂ ಮಾಡ್ತಿರ್ತಾರೆ. ನಾನು ನೋಡಿರ್ತೇನೆ ತುಂಬಾ ಜನ ಅಂತವ್ರನ್ನ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೆಲಸಕ್ಕೆ ಪ್ರಯಾರಿಟಿ 1 ಕೊಟ್ಟಿರ್ತಾರೆ, ಆರೋಗ್ಯಕ್ಕೆ ಪ್ರಯಾರಿಟಿ 2 ಕೊಡ್ತಾರೆ. ಎಲ್ಲೆಲ್ಲಿ ಆರೋಗ್ಯಕ್ಕೆ ಪ್ರಯಾರಿಟಿ 2 ಬರುತ್ತೆ ಅಲ್ಲೆಲ್ಲದರಲ್ಲೂ ಕೂಡ ಶಾರೀರಿಕ ಸಮಸ್ಯೆ ನಾನು ಹೇಳಿರುವಂತದ್ದು ಇನ್ನೂ ತುಂಬಾ ಇದೆ ಡಿಸ್ಕಸ್ ಮಾಡುವಂಥದ್ದು. ಮಾನಸಿಕ ಸಮಸ್ಯೆಗಳು ಶುರು ಆಗುತ್ತೆ, ಆಂಗ್ಸೈಟಿ ಇರ್ಬೋದು ಅಥವಾ ಖಿನ್ನತೆ ಇರ್ಬೋದು. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಡಿಜಿಟಲ್ ಸಮಸ್ಯೆ. ನೋಡಿ, ಫಿಸಿಕಲ್, ಮೆಂಟಲ್, ಥರ್ಡ್ ಡಿಜಿಟಲ್. ಈಗ ಮುಂಚೆ ಸ್ಪಿರಿಚುವಲ್, ಇಮೋಷನಲ್ ಇತ್ತು, ಇವಾಗ ಡಿಜಿಟಲ್ ಸಮಸ್ಯೆ ಏನ್ ಅಂದ್ರೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಸ್ಕ್ರೀನ್ ಮುಂದೆ ಇರ್ತಾರೆ. ಕಂಟಿನ್ಯೂಸ್ ಸ್ಕ್ರೀನ್ ಟೈಮ್ ಆಫೀಸ್ ಇಂದ ಇರುವಂತ 8 ಅವರ್ ಅಥವಾ 10 ಅವರ್ ಅಥವಾ 12 ತಾಸು ಅವ್ರ ಕೆಲಸ ಇದ್ದೇ ಇರುತ್ತೆ. ಅದರ ಜೊತೆ ಅವರ ಮೊಬೈಲ್ ಸ್ಕ್ರೀನ್ ಟೈಮ್ ಇರುತ್ತೆ, ಮನೆಯಲ್ಲಿ ಟಿವಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಮತ್ತೆ ಒಂದು ಮಾನಸಿಕ ಸ್ಟೆಬಿಲಿಟಿ, ಅದರ ಸದೃಢತೆ ಏನಿರುತ್ತೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ, ಕಣ್ಣಿನ ಸಮಸ್ಯೆಗಳು ಶುರು ಆಗುತ್ತೆ, ಆಂಗ್ಸೈಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸಮಸ್ಯೆ ಖಂಡಿತವಾಗ್ಲೂ ಆಗ್ತಿರುವಂತದ್ದು, ನಾನು ಟೆಕಿಯಲ್ಲಿ ನೋಡ್ತಿರುವಂತದ್ದು. ಇನ್ನು 4ನೇ ಅಂತ ಹೇಳಿದ್ರೆ ಡಿಜಿಟಲ್ ಆದ್ಮೇಲೆ ಆಧ್ಯಾತ್ಮಿಕ, ಶಾರೀರಿಕ, ಮಾನಸಿಕ, ಆಮೇಲೆ ಆಧ್ಯಾತ್ಮಿಕವಾಗಿಯೂ ಕೂಡ ಅವರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ಸರ್ ಆಧ್ಯಾತ್ಮಿಕ ಇಲ್ಲ ಅಂತೀರಾ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಅವರು ಎಲ್ಲೂ ಹೋಗ್ಬಿಟ್ಟು ಪೂಜೆ ಮಾಡೋದು ಅಂತ ಒಂದು ಆಸ್ಪೆಕ್ಟ್ ಇರ್ಬೋದು. ಬಟ್ ಮೇನ್ ಆಸ್ಪೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅವರಿಗೆ ಧ್ಯಾನ ಮಾಡುವಂತದ್ದು, ಅಥವಾ ಅವರಿಗೆ ಅವರ ಮನಸ್ಸಿನ ಏಕಾಗ್ರತೆ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತದ್ದು. ಇದೆಲ್ಲದರಲ್ಲೂ ಕೂಡ ಅವರಿಗೆ ಸಮಯವೇ ಸಿಗದೆ ಇರೋದ್ರಿಂದ ಇದೆಲ್ಲ ಮಾಡದೇನೆ ಮತ್ತಷ್ಟು ಅವರ ಒಂದು ಮೈಂಡ್ ಸೆಟ್ ಏನಿರುತ್ತೆ ಅದು ಇನ್ನೂ ಕೆಟ್ಟೋಗ್ಬಿಟ್ಟು, ಇದು ಒಂದು ಕಾರ್ಯಕಾರಣ ಸಿದ್ಧಾಂತ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ, ಅಥವಾ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ. ಇವಾಗ ಟೈಮ್ ಸಿಗ್ತಿಲ್ಲ ಅದಕ್ಕೆ ನಾನು ಮೆಡಿಟೇಷನ್ ಮಾಡ್ತಿಲ್ಲ, ಅದಕ್ಕೆ ಟೈಮ್ ಸಿಗ್ತಿಲ್ಲ, ಅದು ಹಂಗೆ ಒಂದು ಚಕ್ರ ಇದ್ದಂಗೆ. ಸೊ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ, ಕಾರ್ಯಕಾರಣ ಸಂಬಂಧ ಅಂತ. ಇದು ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಏಜಿಂಗ್, ಅವಾಗ ಸರ್ ಹೇಳ್ತಿದ್ರು 25, 28, 30 ವರ್ಷ ಇರ್ತಾರೆ. ನಾವು ಅವರ ಬ್ರೈನ್ ಸ್ಟಡೀಸ್ ಮಾಡಿದ್ರೆ 40 ವರ್ಷದ ಬ್ರೈನ್ ಆದಂಗೆ ಆಗಿರುತ್ತೆ ಆಲ್ರೆಡಿ. ಬಾಡಿಲಿ ಅವ್ರು ಇರ್ಬೋದು 30-35 ಕಾಣಿಸ್ತಿರ್ಬೋದು, ಬಟ್ ಅವ್ರ ಬಯಾಲಜಿಕಲ್ ಏಜ್ ಮತ್ತೆ ಬ್ರೈನ್ ಏಜ್ ನೋಡಿದ್ರೆ 8, 10, 15 ವರ್ಷ ಮುಂದೆ ಹೋದಂಗೆ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಕೂಡ ನಾವು ಪರಿಗಣಿಸಬೇಕಂತ ನನ್ನ ಒಂದು ಅನಿಸಿಕೆ. ವೆಲ್ ಸರ್, ವೆಲ್ ಸುನಿಲ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಸುನಿಲ್ ಅವರೇ, ಯಾವೆಲ್ಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಮಾನಸಿಕವಾಗಿ, ದೈಹಿಕವಾಗಿ ಇರಬಹುದು ಎನ್ನುವಂಥದ್ದಾಗಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ, ಆದರೆ ಟೆಕ್ಕಿಗಳಾಗಿರ್ಬೋದು, IT ಉದ್ಯೋಗಿಗಳಾಗಿರ್ಬೋದು, ಒಂದು ಸಂಘಟಿತ ಹೋರಾಟವನ್ನ ನಡೆಸ್ತಾ ಇಲ್ವಾ? ಯಾಕೆ ಈ ಹೋರಾಟ ನಡೆಸ್ತಾ ಇಲ್ಲ? ಇನ್ನೊಂದು ಕಡೆಯಲ್ಲಿ ವಿದೇಶಗಳಲ್ಲಿರುವಂಥ ರೈಟ್ ಟು ಡಿಸ್ಕನೆಕ್ಟ್ ಏನಿದೆ ಈ ವಿಚಾರ, ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ಬೇಕಲ್ವಾ? ಆಗ್ತಾ ಇದೆಯಾ ಹೇಗೆ? ಸರ್, ಇದು ತುಂಬಾ ಚೆನ್ನಾಗಿ ಆಗ್ತಿದೆ ಆಕ್ಚುಲಿ ನಮ್ಮ ಈಗಿನ ಒಂದು ಜೆನ್ಸಿ ಕಿಡ್ಸ್ಗಳನ್ನ ನೋಡ್ತಾ ಇದ್ರೆ. ಯಾಕಂದ್ರೆ ಇವತ್ತು ನಾವೇನ್ ಮಾತಾಡ್ತಾ ಇದೀವಿ, ಪ್ರೆಷರ್ ಅಥವಾ ಈ ಒಂದು ಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡುವಂಥದ್ದು ಇದೆಲ್ಲ ಇತ್ತು ಯಾವಾಗ, ಲೈಕ್ ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಮುಂಚೆ ಅಟ್ಲೀಸ್ಟ್ ಇತ್ತು. ಇವತ್ತು ಯಾರು ಕೂಡ ಈಗ ಬರ್ತಿರೋ ಅಂತ ಹೊಸ ಜನರೇಷನ್ ಮಕ್ಳುಗಳು ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು, ಇಷ್ಟೊಂದೆಲ್ಲ ಪ್ರೆಷರ್ ತಗೊಂಡು ಯಾರು ಕೆಲಸ ಮಾಡ್ತಿಲ್ಲ ಆಕ್ಚುಲ್ ಆಗಿ ಕಾರ್ಪೊರೇಟ್ ಅಲ್ಲಿ ನೋಡ್ಬೇಕಂತಂದ್ರೆ. ಸೊ ಹಾಗಾಗಿನೇ ರೈಟ್ ಟು ಡಿಸ್ಕನೆಕ್ಟ್ ಇದೆಲ್ಲ ತುಂಬಾ ಸೌಂಡ್ ಆಗ್ತದೆ. ಸೊ ಮೇ ಬಿ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಈ ತರ
ಕೇಸಸ್ಗಳು ಡಾಕ್ಟರ್ಸ್ಗೂ ಕೂಡ ಕಡಿಮೆ ಆಗ್ಬೋದು. ಯಾಕಂದರೆ ಇವತ್ತು 8 ಅವರ್ ಕೆಲಸ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಕೋಟ್ ಮಾಡ್ತೀನಿ, ಈಗ ರೀಸೆಂಟಾಗಿ ಯಾವುದೋ ಒಂದು ನಮಗೇನೆ ಒಂದು ರೆಸಿಗ್ನೇಷನ್ಸು ಮಾತಾಡ್ತಿದ್ರು. ಏನಕ್ಕೆ ಅಂದರೆ ನನಗೆ 8 ಅವರ್ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, 8 hours ಇಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್. ಇಂಡಿಯಾದಲ್ಲೂ ಕೂಡ ಅವತ್ತು 8 ಅವರ್ ಕೆಲಸ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ 9 o'clock ಅವ್ರು ಶಿಫ್ಟ್ ಸ್ಟಾರ್ಟ್ ಆದರೆ ಅವ್ರು ಬಂದು ಕಾಫಿ ಕುಡಿದು ಲ್ಯಾಪ್ಟಾಪ್ ಓಪನ್ ಮಾಡಿ ಇಮೇಲ್ ಚೆಕ್ ಮಾಡಿ ಒಂದೆರಡು ರೌಂಡ್ ಹೊಡೆದು ಆಫೀಸಲ್ಲಿ ಸ್ಟಾರ್ಟ್ ಮಾಡೋದೇ 10 ಗಂಟೆಗೆ. ಸೊ ಇದೊಂಥರ ಗೌರ್ಮೆಂಟ್ ಕೆಲಸದ ಥರನೇ ಆಗ್ತದೆ ಈಗಿನ ಜೆನ್ಸಿ ಜನರೇಷನ್ಸ್ ಅಲ್ಲಿ. ಸೊ ಹೇಳೋದಕ್ಕೆ ಲೈಕ್ ತುಂಬಾ ಒಂದು ಜನರೇಷನ್ ಮಾಡಿದೆ ಈ ಕೆಲಸಗಳನ್ನ, ಇಲ್ಲ ಅಂತ ಹೇಳ್ತಿಲ್ಲ. ತುಂಬಾ ಪ್ರೆಷರ್ ತಗೊಂಡು ಟಾರ್ಗೆಟ್ ತಗೊಂಡು, ಅಥವಾ ಒಂದು ಸೆಕ್ಟರ್ ಆಫ್ ಗ್ರೂಪ್ ಏನಿದೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಥವಾ ಒಂದು ಪ್ರೆಷರ್ ಇದೆ, ಏನೋ ಆನ್ ಮಾಡ್ಲೇಬೇಕಾದಂತ ಒಂದು ನೆಸೆಸಿಟಿ ಇದೆ, ಅವ್ರು ಮಾಡ್ತಿದ್ದಾರೆ. ಬಿಟ್ರೆ ಈಗಿನ ಒಂದು ಜನರೇಷನ್ ಏನ್ ಬರ್ತದೆ, ಅವರು ಇಲ್ಲಿ ಎಲ್ಲೋ 101% ಇದನ್ನ ಮಾಡ್ತಿದ್ದಾರೆ ಅಂತ ನಾವಂತೂ ಪರ್ಸನಲಿ ಒಪ್ಪಲ್ಲ. ಬಿಕಾಸ್ ಯಾಕಂದ್ರೆ ಕಣ್ಣಾರೆ ನೋಡ್ತಿದೀವಿ ನಾವು ಇದನ್ನ. ಸೊ ಅವ್ರಿಗೇನಂದ್ರೆ ಒಂದು ಲಕ್ಸುರಿ ಆದ ಲೈಫ್ ಬೇಕು. ಇವಾಗ ನಿಮ್ಗೆ ಆಫೀಸಲ್ಲಿ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು, ಸ್ಯಾಟರ್ಡೆ ಸಂಡೇ 100% ವರ್ಕ್ ಮಾಡಲ್ಲ, ಇದೆಲ್ಲ ಅವ್ರ ರೈಟ್ಸ್. ಬಟ್ ಹಂಗಂತ ಲೈಕ್ ಈ ತರ ಯಾರು ಮಾಡದಲ್ಲಿ ತುಂಬಾ ಪ್ರೆಷರ್ ತಗೊಂಡು ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸುಳ್ಳು ಸರ್. ಸೊ ಯಾಕಂದ್ರೆ ಇದು ಆನ್ ದ ಪೇಪರ್ ಅಲ್ಲಿ ಏನೇನು ತೋರಿಸ್ತಿದೆ, ಬಟ್ ಆಕ್ಚುಲಿ ರಿಯಾಲಿಟಿ ಏನಿದೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವತ್ತು ಯಾರಿಗಾದ್ರೂ ಹೋಗ್ಬಿಟ್ಟು ನೀನು ಯಾವುದೋ ಒಂದು ಹುಡುಗನ್ಗೆ ಲೈಕ್ 6 ಗಂಟೆ ಮೇಲೆ OT ಮಾಡೋದ್ರೆ ಅವ್ನು ಹೇಳ್ತಾನೆ ಲೈಕ್ ಇಲ್ಲ ನಂದು ಆಲ್ರೆಡಿ ಪಾರ್ಟಿಗೆ ಟಿಕೆಟ್ಸ್ ಬುಕ್ ಆಗ್ಬಿಟ್ಟಿದೆ, ನಾನು ಬರೋಕ್ಕಾಗಲ್ಲ ಅಂತ. ಸೊ ಈ ಒಂದು ಮೈಂಡ್ ಸೆಟ್ ಮೊದಲು ಇರಲಿಲ್ಲ. ಇವತ್ತು ಇದು 100% ತುಂಬಾ ಡೆವಲಪ್ ಆಗ್ಬಿಟ್ಟಿದೆ. ಹಾಗಾಗಿ ಲೈಕ್ ಎಲ್ಲೋ ಒಂದ್ ಕಡೆ ಆಗಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಹೋರಾಟ ಮಾಡಬೇಕು ಅಥವಾ ಈ ವಿಷಯಗಳನ್ನ ತಗೋಬೇಕು ಅಂದ್ರೆ, ಹಾಗೆ ಅಶೋಕ್ ಸರ್ ಹೇಳಿದಾಗೆ ಇಟ್ಸ್ ಪ್ಯೂರ್ಲಿ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಏನಂದ್ರೆ ನಿನ್ಗೆ ಆಗುತ್ತಾ ಮಾಡು, ಇಲ್ಲಾಂದ್ರೆ ಹೋಗು ಅಂತ. ಸೊ ನೋ ಬಡಿ ಫೋರ್ಸ್ ಯು ಟು ಡೂ ಇಟ್. ಇವಾಗ ಏನಾದ್ರೂ ನನಗೆ ಲೈಕ್ 6 ಗಂಟೆ ಮೇಲೆ ಕೆಲಸ ಮಾಡಿ ಅಂತ ಒಂದ್ಸಲ ಹೇಳ್ತೀನಿ, ನನ್ಗೆ ಆಗಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಓಕೆ ಫೈನ್, ನಿನ್ಗಾಗಲ್ವಾ ಬೇರೆಯವ್ರು ಬರ್ತಾರೆ ಮಾಡು. ಸೊ ನೆಸೆಸಿಟಿ ಇದೆ ಅಂದಾಗ ಮಾತ್ರ ಅವರಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ನಮಗೆ ನೆಸೆಸಿಟಿ ಇಲ್ಲ. ಆಕ್ಚುಲಿ ಮ್ಯಾನೇಜರ್ಸ್ಗಳಾಗಿರ್ಬೋದು, ಬೇರೆ ಯಾರಿಗಾಗಿರ್ಬೋದು ನೆಸೆಸಿಟಿ ಯಾಕಿಲ್ಲ ಅಂದ್ರೆ ಅಷ್ಟೇ ಸಪ್ಲೈ ಇದೆ. ಇಂಡಿಯಾದಲ್ಲಿ ಮ್ಯಾನ್ ಪವರ್ ಸಪ್ಲೈ ತುಂಬಾ ಹೆಚ್ಚಾಗಿರೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗಿ ನಾವು ಅವ್ರಿಗೆ ಪ್ರೆಷರ್ ಮಾಡಿ ಕೆಲಸ ತೆಗೆಸ್ಕೋಬೇಕು ಅನ್ನೋ ಒಂದು ಸಿಚುವೇಶನ್ ಇವತ್ತಿನ ಜನರೇಷನ್ ಅಲ್ಲಂತೂ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಎಜುಕೇಟೆಡ್ಸ್, ಎಲ್ಲರೂ ಕೂಡ ಡಿಗ್ರಿ ಹೋಲ್ಡರ್ಸು. ಸೊ ಹಾಗಿದ್ದಾಗ ನೀವಲ್ಲ ಅಂದ್ರೆ ಇನ್ನೊಬ್ರು ಅನ್ನೋ ಒಂದು ಜನರೇಷನ್ ಅಲ್ಲಿ ನಾವು ಬದುಕ್ತಿರೋದ್ರಿಂದ ಪ್ರೆಷರ್ ಹಾಕೋ ನೆಸೆಸಿಟಿನೂ ಇಲ್ಲ. ಅಂಡ್ ಪ್ರೆಷರ್ ಹಾಕೊಂಡು ಅಥವಾ ಇದನ್ನ ಮಾಡದೇ ಇದ್ರೆ ನಾನೇನೋ ಆಗ್ಬಿಡುತ್ತೆ ಅನ್ನೋ ತರ ಅವ್ರಿಗೂ ಇಲ್ಲ. ಸೊ ಹಾಗಿದ್ರು ಇಲ್ಲೋ ಒಂದ್ ಕಡೆ ಇದು ತುಂಬಾ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳ್ಬೋದು. ಒಂದ್ ಕಡೆ ಯಾರೋ ಒಬ್ರು ತುಂಬಾ ಕಷ್ಟ ಪಡ್ತಿದ್ದಾರೆ, ಅಂಡ್ ಇನ್ನೊಂದ್ ಕಡೆ ಅಷ್ಟೇ ಮಜಾ ಮಾಡ್ತಿರೋಂತ ಒಂದು ಆಫೀಸ್ ಅಲ್ಲಿರುವಂತ ಜನಗಳು ಕೂಡ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಕಾರಣ ಆಗ್ಬೋದು. ಯಾಕಂದ್ರೆ ನಿಮ್ಮಲ್ಲಿ 5 ಜನ ಗ್ರೂಪ್ ಅಲ್ಲಿ ಇದ್ದಾಗ, ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗ 3 ಜನ ಈ ತರ ಇದ್ದಾಗ ಇನ್ನಿಬ್ರು ಆಟೋಮೆಟಿಕ್ಲಿ ಕೆಲಸ ಮಾಡ್ಲೇಬೇಕು. ಅಂಡ್ ಮ್ಯಾನೇಜರ್ಗೆ ಅವ್ನ ಕೈಲಿ ಕೆಲಸ ತಗ್ಸಕ್ ಆಗಲ್ಲ ಅಂತ ಗೊತ್ತಿದ್ದಾಗ ಇನ್ ಬೇರೆಯವ್ರು ಪ್ರೆಷರ್ ಹಾಕ್ಲೇಬೇಕು. ಸೊ ಈ ರೀತಿಯಾದಂತ ಎಷ್ಟೋ ವಿಷಯಗಳು ಇಲ್ಲಿ ನಮ್ಗೆ ಕಾಣಿಸ್ತಿಲ್ಲ. ನಾವು ತುಂಬಾ ಔಟ್ ಸೈಡ್ ಇಂದ ನೋಡಿದಾಗ ಬೇರೆ ತರಾನೇ ಇದನ್ನ ಪೋರ್ಟ್ರೇ ಮಾಡ್ತಿದ್ವಿ. ಬಿಟ್ರೆ ಆಕ್ಚುಯಲ್ ಆಗಿ ತುಂಬಾ ಕಷ್ಟ ಆಗ್ತದೆ. ಇವತ್ತು ರಿಟೆನ್ಷನ್ ಅನ್ನೋದು ಏನಿದೆ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವತ್ತು ಯಾರಿಗಾದ್ರೂ ಹೋಗ್ಬಿಟ್ಟು ನೀವು ಇಲ್ಲ ನೀನ್ ಇವತ್ತು ಕೆಲಸ ಮಾಡ್ಲೇಬೇಕು ಅಥವಾ ನಾಳೆ ಮಾಡ್ಲೇಬೇಕು ಅಥವಾ ಜೋರಾಗಿ ಏನಾದ್ರು ಏನಕ್ಕೆ ಮಿಸ್ಟೇಕ್ ಮಾಡಿದೆ ಅಂತಂದ್ರೂ ಕೂಡ ಅವ್ರು ಕೆಲಸ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಕೂಡ ಅಷ್ಟೇ ಇದೆ ಔಟ್ ಸೈಡ್. ಸೊ ಹಾಗಿದ್ದಾಗ ಇಂಡಿಯಾದಲ್ಲಿ ರಿಟೆನ್ಷನ್ ನ ಇವಾಗ ನಾವು ಮಾಡೋದು ತುಂಬಾ ಕಷ್ಟ. ಇವಾಗ ಜೆನ್ಸಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊಸ ಕೋರ್ಸಸ್ ಗಳೇ ಬಂದ್ಬಿಟ್ಟಿದೆ, ಜೆನ್ಸಿ ಮೈಂಡ್ ಸೆಟ್, ಹೌ ಟು ವರ್ಕ್ ವಿತ್ ಜೆನ್ಸಿ ಕಿಡ್ಸ್ ಅಂತ. ಸೊ ನೀವು ಮಿಕ್ಕಿರ ಇದನ್ನ ಒಂದು ಇನ್ನೊಂದು ಸಪರೇಟ್ ಡಿಬೇಟೇ ಮಾಡ್ಬೋದು, ಹೌ ಟು ವರ್ಕ್ ವಿತ್ ಜೆನ್ಸೀಸ್ ಅಥವಾ ಏನೋ ಜೆನ್ಸಿಗಳಿಂದ ಆಗ್ತಿರುವಂತ ಪ್ರಾಬ್ಲಮ್ಸ್ ಏನು ಅಂತ. ಸೊ ಹಂಗಿದ್ದ ಈ ಪ್ರೆಷರ್ ಇದು ಅನ್ನೋದನ್ನ ಲೈಕ್ ಎಲ್ಲೋ ಒಂದ್ ಕಡೆ ಈಗಿನ ಜನಗಳು ತುಂಬಾ ಸೀರಿಯಸ್ ಆಗಿ ತಗೋತಾರೆ ಅಂತ ನನ್ಗಂತೂ ಪರ್ಸನಲಿ ಅನ್ಸಲ್ಲ. ಓಕೆ 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 ಶಿಡ್ರೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ IT-BT ಸಚಿವಾಲಯ ಅಂತ ಇದೆ, ಅದಕ್ಕೊಬ್ರು ಮಿನಿಸ್ಟರ್ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಅವರು ಈಗ ಸುನಿಲ್ ಅವ್ರು ಹೇಳಿದ್ರಲ್ಲ, ಹಾಗಾಗಿ ಜಾಸ್ತಿ ಟೆನ್ಷನ್ ಏನು ತಗೊಳ್ತಾ ಇಲ್ಲ ಅವರು, ಆರಾಮ. ಸಚಿವರು ಪ್ರಿಯಾಂಕ್ ಖರ್ಗೆ. ಬಟ್ ಸುನೀಲ್ ಅವ್ರು ಹೇಳಿದ ಈ ವಿಷಯಗಳನ್ನು ನಾನು ಒಪ್ಪಲ್ಲ. ಯಾಕೆಂದರೆ ಅವರು ಬಹಳ ತಿಳುವಳಿಕೆ ಇದ್ದಂಥವ್ರು ಸುನೀಲ್ರು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಅದೇ ನಿನಗೆ ಆದರೆ ಮಾಡು, ಇಲ್ಲ ಅಂದರೆ ಹೋಗು ಅಂದ್ರೆ ಅರ್ಥ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ನೀವು ಮಾಡಲೇಬೇಕಾಗತ್ತೆ. ಪ್ರೆಸರರು ಆಗು, ಒತ್ತಡರು ಆಗು, ನಿದ್ದೆಯವರು ಬಿಡು, ಸೊಂಟಾರು ನೋವು ಬರಲಿ, ಕಾಲರು ನೋವು ಬರಲಿ, ಕೆಲಸ ಮಾಡಲೇಬೇಕಾಗತ್ತೆ. ಇದು ಎಲ್ಲೋ ಪಾಪ ಅವರ ಒಂದು ಸೆಕ್ಟರ್ನಲ್ಲಿ ಅವರಿರುವಂಥ ಜಾಗದಲ್ಲಿ ಅಷ್ಟು ವ್ಯವಸ್ಥಿತವಾಗಿರಬೇಕು. ಇಲ್ಲ ಅಂತ ಹೇಳಿದರೆ ನನ್ನ ಲೆಕ್ಕ ಸುನಿಲ್ ಅವರು ಕೂಡ ಯಾವುದೋ HR ಅಥವಾ ಮ್ಯಾನೇಜ್ಮೆಂಟ್ ಇದರಲ್ಲಿ ಇರ್ಬೋದು ಅಂತ ಅನ್ನಿಸ್ತು ಈಗಿನ ಮಾತನ್ನು ನೋಡಿ. ತಪ್ಪು ತಿಳ್ಬೇಡಿ ಸುನಿಲ್ರೆ, ಯಾಕೆಂದರೆ ಇದು ಕೂಡ ಬ್ಲಾಕ್ ಮೇಲೆ. ಓಕೆ, ಯಾವುದು ನೀನು ಬೇಕಾದ್ರೆ ಮಾಡು, ಇಲ್ಲ ಅಂದ್ರೆ ಹೋಗು ಅನ್ನೋದು ಕೂಡ ಬ್ಲಾಕ್ ಮೇಲೆ ಆಗ್ತದೆ. ಅವರಿಗೆ ಒಂದು ಉದ್ಯೋಗ ಭದ್ರತೆ ಇಲ್ಲ ಅಂತ ಹೇಳಿದ್ದೆ. ಹೌದಾದ್ರೆ ನೀನು ಅಷ್ಟು ಓದಿ, ಅಷ್ಟು ತಿಳಿದು, ಅಷ್ಟು ಇದು ಮಾಡಿ, ಆ ಕಂಪ್ನಿಗಾಗಿ ಅಷ್ಟು ನೀನು ಕೆಲಸ ಮಾಡಿ, ನಿನಗೆ ಉದ್ಯೋಗ ಭದ್ರತೆ ಇಲ್ಲದೇನೆ ಏಕಾಏಕಿ ನೀನು ಆದ್ರೆ ಮಾಡು, ಇಲ್ಲ ಅಂದ್ರೆ ಹೋಗು ಅಂತ ಹೇಳೋದೆ. ಹೌದಾದ್ರೆ
ಇಷ್ಟು ಮಾಡೋಂಗಿದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ನೀನು ಹೋಗಬೇಕು ಅನ್ನೋದೇ ಹೋದಾದರೆ ಅದನ್ನು ಕೂಡ ನೀವು ಬ್ಲಾಕ್ ಮೇಲ್ ಅಂತಲೇ ಹಾಕಬೇಕಾಗುತ್ತೆ, ಅದನ್ನು ಕೂಡ ಒತ್ತಡ ಅಂತಲೇ ಹಾಕಬೇಕಾಗುತ್ತೆ. ಅವಾಗ ಈ ಹಳ್ಳಿಯಿಂದ ಓದಿದಂಥವ್ರು ಭಾಳಷ್ಟು ಜನ, ಹಳ್ಳಿಯಿಂದ ಬಂದಂಥವ್ರು, ಫಸ್ಟಾಗಿ ಫ್ರೆಷರ್ ಆಗಿ ಬಂದಂಥವ್ರು, ಅವರು ಏಕಾಏಕಿ ಬರ್ತಾನೆ ಅವರು ಪ್ರೆಸರ್ನ ತಲೆ ಮೇಲೆ ಹಾಕೋಬೇಕಾಗತ್ತೆ. ಈ ರೀತಿಯಾಗಿ ಬೋಲ್ಡಾಗಿ ಥಿಂಕ್ ಮಾಡೋರ ಸಂಖ್ಯೆ 100ಕ್ಕೆ ನನ್ನ ಲೆಕ್ಕದಲ್ಲಿ ಒಂದು 20% ಇರ್ಬೋದು. 80% ಜನ ಕೂಡ ಒತ್ತಡವನ್ನು ತಗೊಳ್ಳುವಂಥವ್ರೆ. ಆ ಒತ್ತಡ ಏನಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಕೆಲವೊಂದೊಂದು ಬಾರಿ ಏನಾಗ್ತದೆ ಅಂದರೆ ಮ್ಯಾನೇಜ್ಮೆಂಟನ್ನು ಹೊಲಿಸ್ಕೊಳ್ಳೋಕ್ಕಾಗಿ ಅವರಿಗೆ ಬಕೆಟ್ ಹಿಡಿಯುವಂಥ ಕೆಲಸ, ಅವರಿಗೆ ಪಾರ್ಟಿ ಅರೇಂಜ್ ಮಾಡುವಂಥ ಕೆಲಸ, ಅವ್ರ ಜೊತೆ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ಕುಡಿಯುವಂಥ ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ. ಯಾಕಂದರೆ ಅವನ್ನ ಒಪ್ಪಿಸಿ ಅವನ್ನ ಹೇಗಾದ್ರು ಮಾಡಿ ಬಕೆಟ್ ಹಿಡಿಬೇಕಲ್ಲ, ಆ ಒಪ್ಪಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಅದು ಅವರಿಗೆ ಅಭ್ಯಾಸ ಆಗಿ ಶುರುವಾಗುತ್ತೆ. ಅಭ್ಯಾಸ ಆಗಿ ಅದಕ್ಕೆ ದಾಸರಾಗಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಇದೆ ಇಲ್ಲಿ. ನೀನು ಆದರೆ ಮಾಡು, ಇಲ್ಲ ಅಂದ್ರೆ ಹೊರಟೋಗು ಅನ್ನೋದೇ ಒಂದು ಬ್ಲಾಕ್ ಮೇಲ್ ತಂತ್ರ. ಈ ತಂತ್ರವನ್ನು ಯಾವ ಕಾರಣಕ್ಕೂ ಬಳಸಬಾರ್ದು. ಇಲ್ಲಿ ಆಹಾರ ಪದ್ಧತಿ ಕೂಡ, ಅಲ್ಲಿನ ಆಹಾರ ಪದ್ಧತಿ ಯಾವ ರೀತಿ ಇದೆ ಅಂದರೆ ನನಗೆ ಗೊತ್ತಿದ್ದ ಹಾಗೆ, ಯಾಕೆಂದರೆ ಭಾಳಷ್ಟು ಈ ಥರ ITBT ಕಂಪನಿಗಳಿಗೆ ಕೇಟ್ರಿಂಗ್ ಫುಡ್ಡನ್ನು ಸಪ್ಲೈ ಮಾಡಿದಂಥವ್ರು ನಾವು. ಹಾಗಾಗಿ ಅಲ್ಲಿದ್ದು ಹೇಳ್ತೀನಿ, ಯಾಕೆಂದರೆ ಅವರಿಗೆ ಸ್ನ್ಯಾಕ್ಸ್ಗಳನ್ನ ಕೊಡ್ತಾರೆ, ಜಂಕ್ ಫುಡ್ಗಳನ್ನು ಕೊಡ್ತಾರೆ. ಅದ್ರ ಬದಲಿಗೆ ಉತ್ತರ ಕರ್ನಾಟಕದವರಿಗೆ ಜೋಳದ ರೊಟ್ಟಿ, ಸಜ್ಜಿಗೆ ಇದು ಕೊಡಿ, ಉಚ್ಚಲ್ ಚಟ್ನಿ ಕೊಡಿ. ಇಲ್ಲ ಈ ಕಡೆಯವರಿಗೆ, ನಮ್ಮ ಮಂಡ್ಯ ಈ ಕಡೆಯವರಿಗೆ ರಾಗಿ ಮುದ್ದೆ, ಬಸ್ಸಾರು ಕೊಡಿ, ಉಪ್ಸಾರು ಕೊಡಿ. ನಮ್ಮ ಈ ಕಡೆ ಶಿವಮೊಗ್ಗದವರಿಗೆ ನೀವು ಕಡುಬು ಇದು ಕೊಡಿ. ಯಾಕಂದ್ರೆ ಅಷ್ಟು ಕಂಪ್ನಿ ಅಷ್ಟು ಅರ್ನ್ ಮಾಡ್ತಾ ಇದೆ. ನಮ್ಮವರಿಗೆ ನೀರು ದೋಸೆ, ಕೋಳಿ ಸುಕ್ಕ ಕೊಡಿ ನಮ್ಮ ಕರಾವಳಿ. ಅಂದರೆ ಸೊ ಫುಡ್ಡನ್ನು ಕೊಟ್ಟಾಗ, ಅವರಿಗೆ ಹೆಲ್ದಿ ಆದಂಥ ಫುಡ್ ಕೊಟ್ಟಾಗ ಅವರು ಅಷ್ಟು ಬಲಿಷ್ಠರಾಗಕ್ಕೆ ಸಾಧ್ಯ ಇರುತ್ತೆ. ಈ ಜಂಕ್ ಫುಡ್ ಕೊಟ್ಟಾಗ ಏನಾಗ್ತದೆ ಅಂದ್ರೆ ಅವರು ವೀಕ್ ಆಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ಮೊದಲೆಲ್ಲ ಇತ್ತು, ಮಗನೇ ಹೋಗೋ ಅಂತ ಹೇಳ್ಬಿಟ್ಟು ಎಲ್ಲರ ಎದುರುಗಡೆ ಜಡಿ ಹಿಡ್ಕೊಂಡು ಬಾರಿಸ್ತಾ ಇದ್ರು. ಅವನೇನು ಮಾಡ್ಕೊತಿರ್ಲಿಲ್ಲ, ಹಿಂಗೆ ಒರೆಸ್ಕೊಂಡು ಹೋಗ್ಬಿಡ್ತಿದ್ದ. ಈಗ ಅವರಿಗೆ ಅಮ್ಮ ರಿಮೋಟ್ ಕೊಟ್ಟಿಲ್ಲ ಅಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ. ಅಂದರೆ ನಾವು ಓದುವಾಗ, ಶಾಲೆಗೆ ಹೋಗುವಾಗ 7ನೇ ಕ್ಲಾಸ್ನಲ್ಲಿ ಇದ್ದಂಥ ಇದು ಪುಸ್ತಕಗಳು ಓದುವಂಥದ್ದು ಈಗ LKGಯಲ್ಲಿದೆ. LKG ಫಸ್ಟ್. ಅಂದರೆ ಅವತ್ತಿನಿಂದನೇ ಅವರು ಒತ್ತಡವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ತಿನ್ನುವ ಫುಡ್ಗಳು ಕೂಡ ಅವರು ವೀಕ್ ಆಗ್ತಾ ಇದ್ದಾರೆ. ಹಾಗಿರೋದ್ರಿಂದ ನಮ್ಮ ವೈದ್ಯರು ಹೇಳಿದರು, ಅವ್ರು ಹೇಳ್ದಂಗೆ ನಾವು ಆರೋಗ್ಯಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಫಸ್ಟು ನಾನು 100% ತೆಗೆಯೋದಕ್ಕೆ ಫಸ್ಟ್ ಒಂದು ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದೀವಿ. ನಾವು ಫಸ್ಟ್ 100% ಬರಬೇಕು ಅನ್ನೋದಕ್ಕೆ. ಆಹಾರದ್ದು ಏನಾಗಿದೆ ಅಂದರೆ, ಆಹಾರ ಮತ್ತು ಹೆಲ್ತಿಗೆ ಸಂಬಂಧಪಟ್ಟಿದ್ದನ್ನು ನನ್ನ ಲೆಕ್ಕದಲ್ಲಿ ಅವರು ಸೆಕೆಂಡ್ ಹೇಳಿದ್ರು, ನನ್ನ ಲೆಕ್ಕದಲ್ಲಿ ಕಡೆಗೆ ಇಟ್ಟಿದ್ದೀವಿ ನಾವು. ಕಡೆ ಒಂದು ಇದನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಅದು ಬದಲಾಗಬೇಕು. ಅದಲ್ಲದೆ ಈ ITBT ಸಚಿವಾಲಯ ಏನಿದೆಯೋ, ಅವರ ಮಿನಿಸ್ಟ್ರಿ ಏನಿದಾರೋ, ಅದು ಅಧಿಕಾರಿಗಳೇನಿದಾರೋ, ಇದು ಪದೇ ಸಭೆಯನ್ನು ಕರೆದು ನಾನು ಇನ್ನೊಂದು ITBTಯನ್ನು ಹೇಗೆ ಮಾಡಲಿ, ಇದು ಮಾಡಲಿ ಅನ್ನೋದಿದೆ. ಬಿಟ್ಟರೆ ITBTಯ ಲೇಬರ್ಸ್ಗಳಿಗಾಗುವ ಸಮಸ್ಯೆಗಳಾಗಿರ್ಬೋದು, ITBTಯಲ್ಲಿ ಕೆಲವು ಬ್ಲಾಕ್ ಮೇಲ್ಸ್ಗಳಾಗ್ತದೆ, ITBTಯಲ್ಲಿ ಸ್ವಲ್ಪ ಕಿರುಕುಳಗಳಾಗ್ತದೆ, ಬಹಳಷ್ಟು ಕಡೆ ಇದೆ. ಅದನ್ನು ಒಪ್ಪಬೇಕಾಗುತ್ತೆ. ಕಿರುಕುಳ ಹೊರಗಡೆ ಬರಲ್ಲ. ಆ ಕಿರುಕುಳಗಳಾಗಿರ್ಬೋದು, ಅದು ಏನು ನಡೀತಾ ಇದೆ ಇದರ ವರದಿಯನ್ನು ತಗೊಳ್ಳುವಂಥ ಕೆಲಸ ಆಗಬೇಕು. ಕಾರ್ಮಿಕ ಇಲಾಖೆ ಇಂತಿಂಥ ಟೈಮ್, ನೀವು ಬೇರೆ ಕಂಪನಿಗಳಿಗೆಲ್ಲ ಕಾರ್ಮಿಕ ಇಲಾಖೆ ಭೇಟಿ ಕೊಡ್ತಾರಲ್ಲ, ಮಂತ್ಲಿ ಅಂದ್ರೆ ಬೇರೆ ತಿಳ್ಕೊಬೇಡಿ. ಸೊ ಆ ರೀತಿ ಭೇಟಿ ಕೊಡ್ತಾ ಇರೋದ್ರಿಂದ ಅದೇ ರೀತಿಯ ಭೇಟಿಯನ್ನ ನೀವು ಇಲ್ಲಿ ಯಾಕೆ ಕೊಡಲ್ಲ? ಇಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ಚಾರ್ಟ್ ಅನ್ನ ಯಾಕೆ ನೀವು ಮ್ಯಾನೇಜ್ ಮಾಡಲ್ಲ? ಹೆಲ್ತ್ ನ ಯಾವ ರೀತಿಯಾಗಿ ಇದು ಮಾಡ್ತೀರಂತ ನೋಡಲ್ಲ? ಫುಡ್ ಬಗ್ಗೆ ಯಾಕೆ ಕಾಳಜಿಯನ್ನು ಕೊಡಲ್ಲ? ಬಾಯಿಗೆ ರುಚಿಯಾದ ಕೊಡ್ತೀರ ವಿನಃ ದೇಹಕ್ಕೆ ಒಳ್ಳೇದಾಗುವಂತ ಫುಡ್ ಅನ್ನ ಕೊಡಿ, ಅವಾಗ ಸರಿ ಆಗ್ತದೆ. ಶರತ್ ಸರ್, ಗಮನಿಸ್ತಾ ಇದ್ರಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ವಿಚಾರವಾಗಿ. ಆಗ್ಲೂ ಕೂಡ ನೀವು ಹೇಳ್ತಾ ಇದ್ರಿ, ಒಬ್ಬ ಮನುಷ್ಯ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬಹುದು, ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡೋಕೆ ಅವನ ದೇಹ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಫಿಸಿಕಲ್ ಆಕ್ಟಿವಿಟಿಗಳು ಕಮ್ಮಿ ಆದಂತ ಸಂದರ್ಭದಲ್ಲಿ ಉಂಟಾಗುವಂತ ಮಾನಸಿಕ ಹಾಗೆಯೇ ದೈಹಿಕ ಒತ್ತಡಗಳು ಏನೇನು ಸರ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಇಲ್ಲಿ ಮೊದಲನೇದಾಗಿ ಇಂಡಿವಿಜುವಲ್ ಸ್ಪೆಸಿಫಿಕ್ ಅಂತ ಹೇಳ್ತೇನೆ ನಾನು. ಕೆಲವೊಬ್ರು 10 ಅವರ್ ಕೆಲಸ ಮಾಡಿದ್ರು ಚೆನ್ನಾಗಿರ್ತಾರೆ, ಕೆಲವೊಬ್ರು 3 ಅವರ್ ಕೆಲಸ ಮಾಡಿ ಸುಸ್ತಾಯ್ತು ಅಂತ ಹೇಳೋರು ಇರ್ತಾರೆ. ಸೊ ಇಲ್ಲಿ ಅವರೇಜ್ ಹೇಳ್ಬೇಕು ಅಂದ್ರೆ ಒಂದು ಸ್ಟಾಟಿಸ್ಟಿಕ್ಸ್, ಇವಾಗ ನೋಡಿ BP 120-80 ಇರಬೇಕು ಅಂದ್ರೆ ಅದು ಅವರೇಜ್. ಅದು ಸೊ ಎಲ್ರಿಗೂ ಹಂಗೆ ಇರ್ಬೇಕಂತಿಲ್ಲ, ಒಂದು 10-20 ಜಾಸ್ತಿ ಹೆಚ್ಚು ಕಡಿಮೆ ಇದ್ರು ಪರವಾಗಿಲ್ಲ ಅಂತ. ಸೊ ಹಂಗೆ ಆ ಟೈಪ್ ನೋಡಿದ್ರೆ ಏನು 6 to 8 ಅವರ್ಸ್ ಮಾಡಿದ್ದಾರೆ, 1 ಅವರ್ ಲಂಚ್ ಬ್ರೇಕ್ ಹಾಕಿ, ಅಷ್ಟು ಕೆಲಸ ಖಂಡಿತವಾಗ್ಲೂ ಒಬ್ಬ ಮನುಷ್ಯ ಮಾಡ್ಬೋದು ಅಂತ ಪ್ರೂವ್ ಕೂಡ ಆಗಿದೆ. ನಾವು ಕೂಡ ಹಂಗೆ ಓದಿದ್ದೇವೆ. ಇನ್ನು ಅದನ್ನ ಬಿಟ್ಟು ಅವ್ರು ಎಕ್ಸ್ಟ್ರಾ ಸ್ಟ್ರೆಸ್ ತಗೊಂಡ್ಬಿಟ್ಟು, ಇದು ನಾನು ಡೇ ಶಿಫ್ಟ್ ಮಾತ್ರ ಹೇಳ್ತಿರೋದು, ನೈಟ್ ಶಿಫ್ಟ್ ಅಪ್ಲಿಕೇಬಲ್ ಆಗಲ್ಲ. ಇದು ನೈಟ್ ಶಿಫ್ಟ್ ಎಷ್ಟೇ ಮಾಡಿದ್ರು ಕೂಡ ಅದರಲ್ಲಿ ಹಾನಿಗಳು ಜಾಸ್ತಿ ಇರುತ್ತೆ. ನಾನು ಅಂದಾಗ ಹೆಂಗ್ ಸರ್ ಹಂಗಿದ್ರೆ ನೈಟ್ ಶಿಫ್ಟ್ ಮಾಡ್ಲೇಬಾರ್ದು ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ. ಸೊ ಅದೊಂದು ಬೇರೆ ಡಿಬೇಟೇ ಇದೆ ನಮಗೆ. ಸೊ ಡೇ ಹೇಳ್ತೀವಿ ನಾವು 10 to 5, 10 to 6 ಅಲ್ಲಿ ಒಂದು 6 to 8 ಅವರ್ಸ್ ಅವರು ಖಂಡಿತವಾಗ್ಲೂ ಮಾಡಬಹುದು ವರ್ಕ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಟ್ಟು. ಇನ್ನು ಆ ರೀತಿ ಮಾಡಿದ್ರೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಅವಾಗ್ಲೇ ಹೇಳ್ತಿದ್ದೆ, ಫಿಸಿಕಲ್
ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ತೊಂದರೆಗಳು, ಡಿಜಿಟಲ್ ತೊಂದರೆಗಳು, ಅದ್ರ ಜೊತೆ ಇವಾಗ ಪುರುಷರಲ್ಲಿ ಹೆಚ್ಚಾಗಿ ಮಹಿಳೆಯರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಇನ್ಫರ್ಟಿಲಿಟಿ ಆಗಿದ್ದಕ್ಕೆ ಅವರು ಹಲವಾರು ಟ್ರೀಟ್ಮೆಂಟ್ಸ್ ಗಳಿಗೆ ಒಳಗಾಗ್ತಿದ್ದಾರೆ, ಮಕ್ಕಳಾಗ್ತಿಲ್ಲ ಅವರಿಗೆ, ಅಂಡ್ ಲೇಟ್ ಮ್ಯಾರೇಜಸ್ ಆಗ್ತಾ ಇದೆ. ಸೊ ಇದು ಎಷ್ಟು ಮಟ್ಟಿಗೆ ಒಳ್ಳೇದು ಅಂತ ನಾವು ಖಂಡಿತವಾಗ್ಲೂ ಚರ್ಚೆ ಮಾಡಬಹುದು, ಕೆಟ್ಟದಂತ ಚರ್ಚೆ ಮಾಡಬಹುದು. ಅದಲ್ಲದೆ ಸ್ಲೀಪ್ಲೆಸ್ನೆಸ್, ತುಂಬಾ ನೈಟ್ 11 ಗಂಟೆವರೆಗೂ ಸ್ಕ್ರೀನ್ ಅಲ್ಲಿ ಕುತ್ಕೊಂಡ್ರು ಅಂತ ಹೇಳಿದ್ರೆ ಮುಂದೆ 2-3 ಅವರ್ ನಿದ್ರೆನೇ ಬರಲ್ಲ. ಸೊ ಅಲ್ಲಿಗೆ ಇನ್ಸೋಮಿಯಾ ಅಂತ ತೊಂದರೆಗಳು, ನಿದ್ರೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಇಂದ ಆಮೇಲೆ ಡಯಾಬಿಟಿಸ್ ಮೆಲೈಟಿಸ್, ಅದರಿಂದ ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಹಾರ್ಟಿಗೆ ಸಮಸ್ಯೆ ಬರುವಂಥದ್ದು, ಇದೆಲ್ಲ ಕೂಡ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರಾಕ್ಟೀಸ್. ವೆಲ್ ಸರ್ ಅಶೋಕ್ ಕಟ್ಟಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಎಸ್ ನಾನು ಒಂದು IT ಉದ್ಯೋಗಿಗಳ ಪರವಾಗಿ ಒಂದು ಹೇಳ್ತೀನಿ ಸರ್. ಯಾಕಂದ್ರೆ ಈಗ ಜನರಿಗೆ ಎಲ್ಲರೂ ಹೇಳ್ತಾರೆ IT ಉದ್ಯೋಗಿಗಳಂದ್ರೆ ಮೋಜು ಮಸ್ತಿಯಲ್ಲಿ ತಿರುಗ್ತಾರೆ ಅಂತೆ. ಅದನ್ನ ಕಾನ್ಸೆಪ್ಟ್ ನ ತೆಗಿಯೋಣ ಸರ್, ಯಾಕಂದ್ರೆ ಅವ್ರಿಗೂ ಒಂದು ಲೈಫ್ ಇದೆ, ಅವ್ರಿಗೂ ಒಂದು ಜೀವನ ಇದೆ. ಸೊ ದಟ್ ವುಡ್ ಬಿ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್. ಯಾಕಂದ್ರೆ ನೀವು ಎಲ್ಲೋ ಒಂದು ನೋಡಿದ್ರೆ, ಇನ್ನೂ ಒಂದು ಹೇಳೋದಾದ್ರೆ, ನಾವೆಲ್ಲರೂ ಕಂಪನಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಕಂಪನಿಗಳ ಪ್ರೆಷರ್ ಕೊಡ್ತಾರೆ. ವೆನ್ ಇಟ್ ಕಮ್ಸ್ ಟು ದ ಎಂಪ್ಲಾಯೀಸ್, ನಾನು ಒಬ್ಬ ಎಂಪ್ಲಾಯ್ ಹೇಳ್ತಾ ಇದ್ದೀನಿ, ಹಿಂದಿನ 10 ವರ್ಷಗಳಿದ್ದಂತ IT ಉದ್ಯೋಗಿಗಳು ಈಗಿಲ್ಲ. ಯಾವುದೇ ಒಂದು ಕಂಪನಿಗೆ ಸೇರ್ಕೊಂಡ್ರೆ ಅವರು ನಿಷ್ಠಾವಂತರಾಗಿ ಇರೋದಿಲ್ಲ. ಯಾಕಂದ್ರೆ ಈ ಕಂಪನಿಗೆ ಸೇರ್ಕೊಂಡೆ, ನನಗೆ ಒಂದು 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ನಂಗೆ 10 ಲಕ್ಷ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದೇ ವರ್ಷದಲ್ಲಿ 6 ತಿಂಗಳಲ್ಲಿ 20 ಲಕ್ಷಕ್ಕೆ ಹೋಗ್ತಾನೆ, ಅದೇ 6 ತಿಂಗಳಲ್ಲಿ 30 ಲಕ್ಷಕ್ಕೆ ಹೋಗ್ತಾನೆ. ಸೊ ದಟ್ ಈಗಿನ ಉದ್ಯೋಗಿಗಳು ಕೂಡ ನಿಷ್ಠಾವಂತರಾಗಿಲ್ಲ ಕಂಪನಿಗಳಿಗೆ. ಇದು ಕಂಪನಿಯ ಮಾಲೀಕರ ಮೇಲೆ ಒತ್ತಡ ಬಿಡುತ್ತೆ. ಓಕೆ, ಇವನ್ನ ನಾನು 20 ಲಕ್ಷ ಕೊಟ್ಟು ತಗೊಂಡಿದ್ದೀನಿ, ನಾನು ಇವನ್ನ ಪ್ರೆಷರ್ಲೆ ಕೊಡ್ಲೇಬೇಕು. Okay, I should work my done. I should get it job done on the time because I paid him more than expected. ಓಕೆ, ಅದಕ್ಕೆ ಇಲ್ಲಿ ಎಂಪ್ಲಾಯಿಗಳಿಗಿಂತ ಎಂಪ್ಲಾಯರ್ ಪರವಾಗಿ ನೀವು ತಿಳ್ಕೊಂಡ್ರೆ ಎಂಪ್ಲಾಯಿಗಳನ್ನು ಸ್ವಲ್ಪ ಜನ ಹೀಗಿರ್ತಾರೆ ಅನ್ನೋದು ನಂದೊಂದು ವಾದ. ವೆಲ್ ಸರ್ ಗಮನಿಸಿರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸುನಿಲ್ ಅವರು, ಅಶೋಕ್ ಕಟ್ಟಿ ಅವರು, ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರು, ಡಾಕ್ಟರ್ ಶರದ್ ಕುಲಕರ್ಣಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ IT ಉದ್ಯೋಗಿಗಳು 12ರಿಂದ 14 ಗಂಟೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಟೆಕ್ ದೈತ್ಯರು ಹೇಳ್ತಾ ಇದ್ದಾರೆ ನೀವು ಇಷ್ಟವರ್ ಕೆಲಸ ಮಾಡಲೇಬೇಕು ಅಂತೇಳಿ. ಅವರೇನೋ ಟೆಕ್ ದೈತ್ಯರು, ದೊಡ್ಡ ಕಂಪನಿಗಳಿವೆ, ವಿಲಾಸಿ ಜೀವನ ಅವ್ರು ನಡೆಸ್ಬೋದು. ಆದರೆ ತಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳ ಕಥೆಯನ್ನು, ಕಣ್ಣೀರ ಕಥೆಯನ್ನು ಯಾವತ್ತಾದರೂ ಕೇಳಿದ್ದೀರಾ ನೀವು? ಖಂಡಿತವಾಗ್ಲೂ ಇಲ್ಲ. ಇನ್ನು ರೈಟ್ ಟು ಡಿಸ್ಕನೆಕ್ಟ್ ಆಕ್ಟ್ ಬೆಂಗಳೂರಿನಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮುಂದಿನ ಹಂತದಲ್ಲಿ ಇದು ಕೂಡ ಬರಬಹುದು. ಟೆಕ್ಕಿಗಳು ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿ ಅವರಿಗೆ ಆಗ್ತಾ ಇರುವಂತ ಅನ್ಯಾಯದ ಕುರಿತಂತೆ ಅವರು ಕೂಡ ಧ್ವನಿ ಎತ್ತಬೇಕು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.